ओम शांति, ओम शांति, ओम शांति, ओम। ये जीवन प्रभु का हो गया, ये जीवन प्रभु का हो गया। क्या मुझे अब सोचना, उन्हीं संग बैठूं, उन्हीं संग खेलूं, उन्हीं संग बैठूं, उन्हीं संग खेलूं,
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಾರ್ಚ್ 31, 2007 31/3/2007 ಬಾಪ್ತಾದ ನುಡಿಸಿದ ಅವ್ಯಕ್ತ ಮುರಳಿ. ಇವತ್ತು 19/10/25 ರಿವೈಸ್ ಆಗ್ತಾ ಇದೆ. सपूत बन अपनी सूरत से बाप की सूरत दिखाना. सेवा के साथ अंदरे निर्माण के साथ निर्मल वाणी निर्माण स्थिति का बैलेंस रखना. ಸುಪುತ್ರರಾಗಿ ನಮ್ಮ ಮುಖದಿಂದ ನಮ್ಮ ರೂಪದಿಂದ ಬಾಬನ ರೂಪ ಕಾಣಬೇಕು. ನಮ್ಮನ್ನು ಕಂಡಾಗ ಯಾರು ಕಾಣಬೇಕು? ಬಾಬಾ ಕಾಣಬೇಕು. ಸೇವೆ ಮಾಡುವಾಗ ನಿರ್ಮಲ ವಾಣಿ ಮತ್ತು ನಿರ್ಮಾಣ ಸ್ಥಿತಿ ಇದು ಬ್ಯಾಲೆನ್ಸ್ ಇರಬೇಕು. ನಿರ್ಮಲ ವಾಣಿ ಮತ್ತು ನಿರ್ಮಾಣ ಸ್ಥಿತಿ ಇದು ಬ್ಯಾಲೆನ್ಸ್ ಇರಬೇಕು. ನಿರ್ಮಲ ವಾಣಿ, ಸ್ಥಿತಿ, ನಿರ್ಮಾಣ. ಎಷ್ಟು ಸೇವೆ ಮಾಡಿದ್ರು ಮಾನ್ ಶಾನ್ ನಾನು ಮಾಡಿದೆ ಇದ್ಯಾವುದು ಬರಕೂಡದು. ಮಾತಿನಲ್ಲಿ ನಿರ್ಮಲ, ಸ್ಥಿತಿಯಲ್ಲಿ ನಿರ್ಮಾಣ. आज बाप दादा चारों ओर के बच्चों के भाग्य की रेखा ये देख हर्षित हो रही है. ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರ ಭಾಗ್ಯದ ರೇಖೆಯನ್ನು ನೋಡಿ ಭಗವಂತ ಏನು ಮಾಡ್ತಿದ್ದಾನೆ? ಹರ್ಷ ಪಡ್ತಾ ಇದ್ದಾರೆ. ನಮ್ಮ ಭಾಗ್ಯವನ್ನು ನೋಡಿ ಭಗವಂತ ಹರ್ಷ ಪಡ್ತಿದ್ದಾನೆ. ಸಬಿ ಬಚ್ಚೋಂಕಿ ಏನೇನು ನೋಡಿದ್ರು ಬಾಬಾ? ಭಾಗ್ಯವನ್ನು ಎಲ್ಲೆಲ್ಲಿ ನೋಡ್ತಿದ್ದಾರೆ? ಯಾವುದನ್ನು ನೋಡಿ ಬಾಬನಿಗೆ ಬಹಳ ಹರ್ಷ ಆಯಿತು? ಭಾಗ್ಯವನ್ನು, ಆ ಭಾಗ್ಯ ಎಲ್ಲಿ ಕಾಣ್ತಾ ಇದೆ? ಒಂದನೇದು ಮಸ್ತಕ. सभी बच्चों के मस्तक में चमकती हुई ज्योति की रेखा चमक रही है. ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ರೇಖೆ ಹೊಳಿತಾ ಇದೆ. ಮಸ್ತಕದಲ್ಲಿ ಚಮಕ್ತಿ ಹುಯಿ ಜ್ಯೋತಿ ಕಿ ರೇಖಾ, ಹೊಳೆಯುತ್ತಿರುವ ಆತ್ಮ ಜ್ಯೋತಿಯ ರೇಖೆ ಮಸ್ತಕದಲ್ಲಿ ಹೊಳಿತಾ ಇದೆ. ಎರಡನೇದು ನಯನೋಮಿ, रूहानियत की भाग्य की रेखा दिखाई दे रही है. ಆತ್ಮೀಯತೆಯ ಭಾಗ್ಯದ ರೇಖೆ ಕಣ್ಣಿನಲ್ಲಿ ಕಾಣ್ತಾ ಇದೆ. ಆತ್ಮೀಯತೆಯ ಭಾಗ್ಯದ ರೇಖೆ ಕಣ್ಣಿನಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಮುಕುಮಿ, ಮಸ್ತಕ ಆಯಿತು, ಕಣ್ಣಾಯಿತು, ಈಗ ಬಾಯಿ. श्रेष्ठ वाणी के भाग्य की रेखा दिखाई दे रही है. ಶ್ರೇಷ್ಠ ಮಾತಿನ ಭಾಗ್ಯದ ರೇಖೆ. ಬಾಯಿ ತೆರೆದರೆ ಎಂಥ ಶ್ರೇಷ್ಠ ಮಾತುಗಳು. ಯಾರ ಲಕ್ಷಣ? ಭಾಗ್ಯವಂತರ ಲಕ್ಷಣ. ಮಾತಾಡಿದರೆ ಭಾಗ್ಯದ ರೇಖೆ, ವಾಣಿಯ ಭಾಗ್ಯದ ರೇಖೆ, ಕಣ್ಣಿನಲ್ಲಿ ಆತ್ಮೀಯತೆಯ ಭಾಗ್ಯ, ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ರೇಖೆ. ನೆಕ್ಸ್ಟ್ ತುಟಿಗಳಲ್ಲಿ ಹೋಂಟೋಮಿ. ಹೋಂಟೋಮಿ ರೂಹಾನಿ ಮುಸ್ಕುರಾಟ ದೇಖ ರಹೆ. ತುಟಿಯಲ್ಲಿ ಒಂದು ಮುಗುಳುನಗೆ ಕಾಣ್ತಾ ಇದೆ. ಇವೆಲ್ಲ ನೋಡಿ ಭಗವಂತ ಯಾವುದನ್ನ ನೋಡ್ತಿದ್ದಾರೆ? ಭಾಗ್ಯವನ್ನ ನೋಡ್ತಿದ್ದಾರೆ. ತುಟಿಯಲ್ಲಿ ಆತ್ಮಿಕ ಮುಗುಳುನಗೆ. ನೆಕ್ಸ್ಟ್ ಹಾಥೋಮೆ, ಕೈಗಳಲ್ಲಿ ಸರ್ವ ಪರಮಾತ್ಮ ಖಜಾನೆ ಕಿ ರೇಖಾ ದಿಖಾಯಿ ದೇ ರಹಿ ಹೈ. ಪರಮಾತ್ಮನ ಸರ್ವ ಖಜಾನೆಯ ರೇಖೆ ಕೈಗಳಲ್ಲಿ, ಪರಮಾತ್ಮನ ಸರ್ವ ಖಜಾನೆಗಳ ರೇಖೆ. ನೆಕ್ಸ್ಟ್ ಯಾದ್ಮಿ, ಮನಸ್ಸಿನಲ್ಲಿ ತಂದೆ ನೆನಪು ಮಾಡುತ್ತೀವಲ್ವಾ, ಮನಸ್ಸಿನಲ್ಲಿ ಅಥವಾ ಯಾದ್ಮಿ
कदम में पद्मों की रेखा देख रहे हैं. याद के कदम में पद्मों की ರೇಖಾ देख रहे हैं. ತಂದೆಯ ನೆನಪಿನಿಂದ ಮಕ್ಕಳು ಏನು ಒಂದೊಂದು ಹೆಜ್ಜೆ ಇಡ್ತಿದ್ದಾರೆ, ಅದು ಪದ್ಮದಷ್ಟು ಆ ಭಾಗ್ಯದ ರೇಖೆ ಕಾಣ್ತಾ ಇದೆ. ಕದಮ್ಮೆ ಪದಂ. ನೆಕ್ಸ್ಟ್ ಹರೇಕ ಕೆ ಹೃದಯ ಮೇ. ಭಾಗ್ಯವಂತ ಮಕ್ಕಳ ಹೃದಯ ಹೆಂಗಿದೆ? ಹೃದಯ ಮೇ बाप के लव में लवलीन की ರೇಖಾ देख रहे हैं. ತಂದೆಯ ಪ್ರೀತಿಯಲ್ಲಿ ತಲ್ಲೀನತೆಯ ಒಂದು ರೇಖೆ ಹೃದಯದಲ್ಲಿ ಕಾಣ್ತಾ ಇದೆ. ನೋಡಿ, ಮಕ್ಕಳ ಭಾಗ್ಯದ ರೇಖೆ ನೋಡಿ. ಬಾಬಾ ಹರ್ಷಪಟ್ಟರು. ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ರೇಖೆ, ಕಣ್ಣಲ್ಲಿ ಆತ್ಮೀಯತೆಯ ಭಾಗ್ಯದ ರೇಖೆ, ಬಾಯಿಯಲ್ಲಿ ಶ್ರೇಷ್ಠ ವಾಣಿಯ ಭಾಗ್ಯದ ರೇಖೆ, ತುಟಿಯಲ್ಲಿ ಮುಗುಳುನಗೆ, ಕೈಗಳಲ್ಲಿ ಸರ್ವ ಪರಮಾತ್ಮ ಖಜಾನೆಯ ರೇಖೆ, ತಂದೆಯ ನೆನಪಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಪದುಮದಷ್ಟು ಭಾಗ್ಯದ ರೇಖೆ, ಹೃದಯದಲ್ಲಿ ತಂದೆಯ ಪ್ರೀತಿಯಲ್ಲಿ ಲೀನಾಗಿರುವಂತಹ ರೇಖೆ. ಐಸಾ ಶ್ರೇಷ್ಠ ಭಾಗ್ಯ ಹರ ಬಚ್ಚ ಅನುಭವ ಕರ್ ರಹೇ ಹಿ. ಪ್ರತಿಯೊಂದು ಮಕ್ಕಳು ಇಂಥ ಭಾಗ್ಯದ ಅನುಭೂತಿಯನ್ನ ಮಾಡ್ತಾ ಇದ್ದಾರೆ. ये भाग्य की रेखाएं स्वयं बाप ने हर एक के श्रेष्ठ कर्म की कलम से खींची है. ಇವೆಲ್ಲ ಭಾಗ್ಯದ ರೇಖೆಯನ್ನ ಭಗವಂತ ಶ್ರೇಷ್ಠ ಕರ್ಮದ ಲೇಖನಿಯಿಂದ ರೇಖೆಯನ್ನ ಎಳೆದಿದ್ದಾರೆ. ಶ್ರೇಷ್ಠ ಕರ್ಮಕ್ಕೆ ಕಲಂ ಸೆ, ಶ್ರೇಷ್ಠ ಕರ್ಮದ ಲೇಖನಿಯಿಂದ ಮಕ್ಕಳ ಭಾಗ್ಯವನ್ನ ಎಳೆದಿದ್ದಾರೆ. ಐಸೆ ಶ್ರೇಷ್ಠ ಭಾಗ್ಯ ಜೋ ಅವಿನಾಶಿ ಭಾಗ್ಯ है. ಇದೆಂತ ಭಾಗ್ಯ? ಶ್ರೇಷ್ಠ ಭಾಗ್ಯ, ಅವಿನಾಶಿಯಾದ ಭಾಗ್ಯ. ಒಂದು ಜನ್ಮಕ್ಕೋಸ್ಕರ ಅಲ್ಲ, ಅನೇಕ ಜನ್ಮಕ್ಕೆ ಅವಿನಾಶಿ ಭಾಗ್ಯ ರೇಖಾಯಿ. ಒಂದು ಜನ್ಮಕ್ಕೋಸ್ಕರ ಅಲ್ಲ, ಈ ಜನ್ಮದ ಭಾಗ್ಯ ಅನೇಕ ಜನ್ಮ ತನಕ ನಮ್ಮ ಜೊತೆಗಿರ್ತದೆ. ಅದಕ್ಕೆ ಅವಿನಾಶಿ ಬಾಪ್, ಅವಿನಾಶಿ ಭಾಗ್ಯಕ್ಕೆ ರೇಖಾಯಿ. ತಂದೆನೂ ಅವಿನಾಶಿ, ಭಾಗ್ಯದ ರೇಖೆನೂ ಅವಿನಾಶಿ. तो इस समय श्रेष्ठ कर्म के आधार पर सर्व रेखाएं प्राप्त होती है. ಇವೆಲ್ಲ ಭಾಗ್ಯದ ರೇಖೆ ನಿರ್ಮಾಣ ಆಗುವುದು ನಾವು ಮಾಡುವ ಶ್ರೇಷ್ಠ ಕರ್ಮದ ಆಧಾರದ ಮೇಲೆ. ಶ್ರೇಷ್ಠ ಕರ್ಮದಿಂದ ಶ್ರೇಷ್ಠ ಭಾಗ್ಯದ ರೇಖೆ ರೂಪಿಸಲ್ಪಡ್ತದೆ. इस समय का पुरुषार्थ अनेक जन्म के प्रारब्ध बना देती है. ಈ ಜನ್ಮದಲ್ಲಿ ಮಾಡಿದ ಪುರುಷಾರ್ಥ ಅನೇಕ ಜನ್ಮದ ಪ್ರಾರಬ್ಧ. इलिया पुरुषार्थ अनेक जन्मदा प्रारब्ध. सर्व बच्चों को जो प्रारब्ध अनेक जन्म मिलने हैं, बाप दादा वो अभी इस समय इस जन्म में पुरुषार्थ के प्रारब्ध की प्राप्ति देखने चाहते हैं. अनेक मಕ್ಕಳು ಅನೇಕ ಜನ್ಮದವರೆಗೆ ಶ್ರೇಷ್ಠ ಪ್ರಾರಬ್ಧವನ್ನ ರೂಪಿಸಲಿಕ್ಕೋಸ್ಕರ ಈ ಜನ್ಮದಲ್ಲಿ ಪುರುಷಾರ್ಥದ ಪ್ರಾರಬ್ಧದ ಪ್ರಾಪ್ತಿಯನ್ನ ಬಾಪ್ತಾದ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಭವಿಷ್ಯದಲ್ಲ, ಇಲ್ಲಿ ಪಡ್ಕೊಂಡದ್ದು ಭವಿಷ್ಯದಲ್ಲಿ ನಮಗೆ ಸಿಕ್ಕೇ ಸಿಗ್ತದೆ. ಅದು ಅವಿನಾಶಿ ಭಾಗ್ಯ. ಬಾಬಾ ಈಗ ನೋಡ್ತಾ ಇದ್ದಾರೆ. ಈಗ ಈ ಜನ್ಮದ ಪುರುಷಾರ್ಥದ ಪ್ರಾರಬ್ಧದ ಪ್ರಾಪ್ತಿಯನ್ನ ಈಗ ಬಾಬಾ ನೋಡ್ತಾ ಇದ್ದಾರೆ. ಸಿರ್ಫ್ ಭವಿಷ್ಯ ನಹಿ, ನಾನು ಕೇವಲ ನಿಮ್ದು ಭವಿಷ್ಯ ಅಷ್ಟೇ ನೋಡ್ತಾ ಇಲ್ಲ. ಅಭಿ ಭಿ ಯೆ ಸಬ್ ರೇಖಾಯೆ ಸದಾ ಅನುಭವ ಮೇ ಆಯೆ. ಈಗಲೂ ಈ ಭಾಗ್ಯದ ರೇಖೆ ಈಗ ಸದ್ಯಕ್ಕೆ ನಮಗೆ ಅನುಭವಕ್ಕೆ ಬರ್ತದೆ. ಅಭಿ ಕೆ ಯೆ ದಿವ್ಯ ಸಂಸ್ಕಾರ ಆಪ್ಕಾ ನಯಾ ಸಂಸಾರ ಬನಾ ರಹಾ ಹೈ. ಸಂಗಮ ಯುಗದಲ್ಲಿ ಈಗ ದಿವ್ಯ ಸಂಸ್ಕಾರ, ಭವಿಷ್ಯದಲ್ಲಿ ನಯಾ ಸಂಸಾರ. ಈಗ ಸಂಸ್ಕಾರ ತುಂಬಿಕೊಳ್ತೀವಿ, ಭವಿಷ್ಯದಲ್ಲಿ ಸಂಸಾರದಲ್ಲಿ ಅದೇ ಕಂಡು ಬರ್ತಾ ಇರ್ತದೆ. ಚೆಕ್ ಕರ್ನಾ ಆತಾ ಹೈ, ಚೆಕ್ ಮಾಡ್ಕೊಳ್ಳಿ. ಸ್ವಯಂ ಕೆ ಚಕ್ಕರ್ ಬನು ತೋ ಸರ್ವ ಭಾಗ್ಯ ಕೆ ರೇಖಾಯಿ ಅಬ್ ಭಿ ಅನುಭವ ಹೋತಿ ಹೈ ನಾ. ಎಲ್ಲ ಭಾಗ್ಯದ ರೇಖೆ ಈಗಲೂ ಸಹಿತ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ? ಕೇಳ್ತಿದ್ದಾರೆ ಬಾಬಾ. ಐಸೆ ತೋ ನಹಿ ಸಮಜ್ತೆ ಯೇ ಪ್ರಾರಬ್ಧ ಅಂತಿಮ ದಿಖಾಯಿ ದೇಗಿ. ಇವೆಲ್ಲ ಪ್ರಾರಬ್ಧ ಅಂತಿಮದಲ್ಲಿ ಕಾಣ್ತದೆ.
ಈಗಲ್ಲ, ಅಂತಿಮದಲ್ಲಿ ಇವೆಲ್ಲ ಕಾಣ್ತದೆ. ಆ ಟೈಪ್ ಏನಿಲ್ಲಲ್ವಾ. ಪ್ರಾಪ್ತಿ ಬಿ ಅಬ್ ಹೈ, ಪ್ರಾರಬ್ಧ ಕಾ ಅನುಭವ ಬಿ ಅಭಿ ಕರ್ನಾ ಹೈ. ಪ್ರಾಪ್ತಿನೂ ಈಗಲೇ, ಪ್ರಾರಬ್ಧದ ಅನುಭವನೂ ಈಗಲೇ ಮಾಡಬೇಕು. ಏನಿದ್ರು ಅನುಭವ ಮಾಡೋದು, ಖುಷಿ ಪಡೋದು, ದೇವಿ ದೇವತಾ ಸಂಸ್ಕಾರ ಪ್ರಾಕ್ಟಿಕಲ್ ಆಗಿ ತರುವುದು ಎಲ್ಲ ಎಲ್ಲಿ? ಎಲ್ಲ ಇಲ್ಲೇ. ಮುಖದಲ್ಲಿ, ತುಟಿಯಲ್ಲಿ ಮುಗುಳು ನಗೆ, ಇವೆಲ್ಲ ಇಲ್ಲೇ ನಾವು ಆ ರೀತಿ ಇರಬೇಕು. ಹಾಗಾಗಿ ದೇವಿ ದೇವತೆಗಳ ಮುಖ ಬಾಡಿದ ಮುಖ ಇರುವುದೇ ಇಲ್ಲ. ಹರ್ಷಿತ ಮುಖ. ಕೃಷ್ಣಂದು ತಗೊಳ್ಳಿ, ನಾರಾಯಣ ತಗೊಳ್ಳಿ, ಲಕ್ಷ್ಮಿ, ಸರಸ್ವತಿ, ಎಲ್ಲ ಮುಖ ಹೆಂಗಿರ್ತದೆ? ಹರ್ಷಿತ. ಅದು ಇಲ್ಲಿ ಕಾಣ್ಬೇಕಾದ. ಅಲ್ಲಿ ಚಿತ್ರದಲ್ಲಿ ಕಂಡಿವಿ, ನಮ್ಮ ಪೂಜ್ಯ ರೂಪದಲ್ಲಿ ಕಂಡಿವಿ, ಭವಿಷ್ಯದಲ್ಲಿ ನಾವು ಹಂಗಿರ್ತೀವಿ. ಈಗ ಅದು ಕಾಣಬೇಕು ಅಂತ ಬಾಬಾ ತಿಳಿಸ್ತಾರೆ. भविष्य संसार के संस्कार अभी प्रत्यक्ष जीवन में अनुभव होना है. ಭವಿಷ್ಯ ಏನು ಸಂಸ್ಕಾರ ಇದೆನೋ, ಭವಿಷ್ಯದ ಸಂಸ್ಕಾರ, ಭವಿಷ್ಯದ ಸಂಸಾರಕ್ಕೆ ಸಂಸ್ಕಾರ, ಭವಿಷ್ಯದ ಸಂಸಾರದ ಸಂಸ್ಕಾರ ಈಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವದಲ್ಲಿ ಕಾಣಬೇಕು. ಭವಿಷ್ಯದ ಸಂಸಾರದ ಸಂಸ್ಕಾರ ಈಗ ಪ್ರತ್ಯಕ್ಷ ಜೀವನದಲ್ಲಿ ಅನುಭವ ಆಗಬೇಕು. बाबा ತಿಳಿಸ್ತಿದ್ದಾರೆ. तो क्या चेक करो, भविष्य संसार के संस्कारों का गायन करते हो ना. ಭವಿಷ್ಯದ ಹಂಗಾರೆ ವರ್ಣನೆ ಮಾಡಿ ಹೇಳಿ. ಭವಿಷ್ಯದ್ದೇನು? ರಾಜ್ಯ ಭಾಗ್ಯ. ಮತ್ತೇನಿದೆ? ಭವಿಷ್ಯದಲ್ಲಿ ನಾವು ಏನು? ರಾಜರು. ಹಾಗಾದ್ರೆ ಇಲ್ಲಿದು ಕಾಣ್ಬೇಕಲ್ಲ. ಮತ್ತೇನು ಭವಿಷ್ಯದಲ್ಲಿ? भविष्य संसार के संस्कारों का गायन करते हो ना. भविष्य संसार में एक राज्य होगा, मते एक धर्म, मते एक भाषा, आमेले अखंड सुख, शांति, पीस, ಪ್ರಾಸ್ಪರಿಟಿ, ಹ್ಯಾಪಿನೆಸ್ ಎಲ್ಲ ಭವಿಷ್ಯದ ವರ್ಣನೆ ಮಾಡ್ತೀವಲ್ಲ. ಭವಿಷ್ಯ ಸಂಸಾರದ ವರ್ಣನೆ ಮಾಡ್ತೀವಿ. ಭವಿಷ್ಯ ಸಂಸಾರದ ವರ್ಣನೆ ಮಾಡಿದರೆ ಆ ಸಂಸ್ಕಾರ ಇಲ್ಲಿ ಕಾಣಬೇಕು. ಇಲ್ಲಿ ಸಲ್ಲೋರೆ ಅಲ್ಲಿಯೂ ಸಲ್ಲೋರು. ಇಲ್ಲಿ ನಾವು ಪುರುಷಾರ್ಥದಲ್ಲಿ ಕಾಣಬೇಕು. ಆವಾಗ ಭವಿಷ್ಯ ಸಂಸಾರದಲ್ಲಿ ಹಾಸು ಹೊಕ್ಕಾಗಿ ಅದು ಬಂದ್ಬಿಡ್ತದೆ. ಇದು ಇವತ್ತಿದ್ದು ಬಾಬಾ ಹೇಳುವಂಥ ಮುಖ್ಯ ಮಾತು. ಈಗ ಭವಿಷ್ಯ ಸಂಸಾರದಲ್ಲಿ ಏನಿದೆ? ಏಕ ರಾಜ್ಯ. ಯಾದ ಏನ ಓ ಸಂಸಾರ ಕಿತನೆ ಬಾರ್ ಉಸ್ ಸಂಸಾರ ಮೇ ರಾಜ್ಯ ಕಿಯಾ? ಯಾದ ಹೈ? ಯಾದ ದಿಲಾನೆ ಸೆ ಯಾದ ಆತಾ ಹೈ. ನಿಮಗೆ ನೆನಪು ಮಾಡಿಸಿದ್ರೆ ನೆನಪರ್ತದ, ಅಥವಾ ಭವಿಷ್ಯದ್ದು ಆ ಸಂಸಾರ ನೆನಪಿದೇನೋ? ಖ್ಯಾತೆ ವಹ ಸ್ಮೃತಿ ಮೇ ಹಿ. ನಾನು ಏನಾಗಿದ್ದೆ ಅನ್ನೋದು ಸ್ಮೃತಿ ಇದೆಯಾ? ಸ್ಮೃತಿ ಇದೆಯಾ ಕೇಳ್ತಾರ ಬಾಬಾ. ಫಾರ್ ಎಕ್ಸಾಂಪಲ್, ಇದೀಗ ಅಕ್ಟೋಬರ್ ತಿಂಗಳಿದ್ದೀವಿ. ನವೆಂಬರ್ ತಿಂಗಳ ಎಂಡಿಗೆ ಒಂದು ಸತ್ಯ ಹರಿಶ್ಚಂದ್ರ ನಾಟಕ ಮಾಡ್ತಿದ್ದೀವಿ. ನೀವೆಲ್ಲ ಪಾತ್ರ ಮಾಡ್ತಿದ್ದೀರಿ. ಸತ್ಯ ಹರಿಶ್ಚಂದ್ರ ಅಂತ ನಾಟಕದ ಹೆಸರು. ನೀವೆಲ್ಲರೂ ಯಾರು? ನಾವೆಲ್ಲ ಪಾತ್ರಧಾರಿಗಳು. ಈಗ ನಾನೇನು? ನಾನು ಡೈರೆಕ್ಟರ್. ನಿಮಗೇನು ಮಾಡ್ತೀನಿ? ಟ್ರೈನಿಂಗ್ ಕೊಡ್ತೀನಿ. ಎಲ್ಲ ಹರಿಶ್ಚಂದ್ರ ಪಾತ್ರ ಹಿಂಗಿರಬೇಕು, ಚಂದ್ರಮತಿ ಪಾತ್ರ ಹಿಂಗೆ ಮಾಡಬೇಕು, ಹಿಂಗೆ ಮಾತಾಡಬೇಕು, ರೋಹಿತಾಶ್ವ ಹಿಂಗೆ ಆ್ಯಕ್ಟ್ ಮಾಡಬೇಕು, ಇನ್ನು ಏನೇನಿದೆಯೋ ಎಲ್ಲ ನಿಮಗೇನು ಮಾಡ್ತೀವಿ? ದಿನಾ 1 ಗಂಟೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ದಿನ 1 ಗಂಟೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಮಾಡುವಾಗ ನೀವು ಹರಿಶ್ಚಂದ್ರ ಡ್ರೆಸ್ ಹಾಕೋತೀರಾ? ಚಂದ್ರಮತಿ ಡ್ರೆಸ್ ಹಾಕೋತೀರಾ? ರೋಹಿತಾಶ್ವಂದ ಡ್ರೆಸ್ ಹಾಕೋತೀವ? ಇಲ್ಲ. ನಿಮ್ಮ ಇದೇ ಡ್ರೆಸ್ಸಲ್ಲಿ ಏನು ಮಾಡ್ತೀರಿ? ನೀವು ಪ್ರಾಕ್ಟೀಸ್ ಮಾಡ್ತೀರಿ. ಅಷ್ಟೊತ್ತಿಗೆ ನಮ್ಮ ಸುಮಿತ್ರಕ್ಕ, ಆಮೇಲೆ ಕೆಲವು 4-5 ಜನ ಹೇಗೆ ಪ್ರಾಕ್ಟೀಸ್ ಮಾಡ್ತಾರಂತ ನೋಡಲಿಕ್ಕೆ ಬಂದರು. ಅವರು ನೋಡುವವರಿಗೆ ಹರಿಶ್ಚಂದ್ರ ಯಾರು, ಚಂದ್ರಮತಿ ಯಾರು,
ರೋಹಿತ್ ಅಶ್ವ ಯಾರು ಅಂತ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲ? ಗೊತ್ತಾಗ್ತದಲ್ಲ? ಡ್ರೆಸ್ ನೋಡಿ ಅಲ್ಲ, ಅವರ ಅಭಿನಯ ನೋಡಿ, ಅವರದ್ದು ಮಾತು ನೋಡಿ, ಅವರದ್ದು ಎಲ್ಲ ಆಕ್ಟಿಂಗ್ ನೋಡಿ ಅವರಿಗೆ ಗೊತ್ತಾಗ್ತದೆ. ಆಮೇಲೆ ನವೆಂಬರ್ ಎಂಡಿಗೆ ಏನ್ ನಾಟಕ ಇದೆಯೋ ಆವಾಗ ನೀವು ಹರಿಶ್ಚಂದ್ರ ಡ್ರೆಸ್ ಹಾಕಿ ಏನ್ ಮಾಡ್ತೀರಿ, ಸ್ಟೇಜಿಗೆ ಬರ್ತೀರಿ. ಈಗಲೂ ನಾನು ಹರಿಶ್ಚಂದ್ರ ರಾಜನ್ ಡ್ರೆಸ್ ಹಾಕೊಂಡು ಏನು ಪ್ರಾಕ್ಟೀಸ್ ಮಾಡುವಾಗ ಇರಂಗಿಲ್ಲ. ಸೇಮ್ ಈಗ ನಮ್ಮನ್ನೆಲ್ಲ ಸತ್ಯಯುಗದ ಆಕ್ಟರ್ಸ್ ಅನ್ನ ಬಾಬಾ ಕಲೆ ಹಾಕಿದ್ದಾರೆ. ಶಿವ ಬಾಬಾ ಡೈರೆಕ್ಟರ್ ನಮ್ಗೇನ್ ಕೊಡ್ತಿದ್ದಾರೆ, ಎಲ್ಲ ಡೈರೆಕ್ಷನ್ ಕೊಡ್ತಿದ್ದಾರೆ. ಹಿಂಗಿರ್ಬೇಕು, ಹಿಂಗೆ ಅಭಿನಯ ಇರಬೇಕು, ನಿಮ್ಮ ತುಟಿಯಲ್ಲಿ ಹಿಂಗಿರ್ಬೇಕು, ಮಸ್ತಕ ಹಿಂಗಿರ್ಬೇಕು, ನಿಮ್ಮ ಮಾತು ಹಿಂಗಿರ್ಬೇಕು, ಆಮೇಲೆ ಏಕಧರ್ಮ ಪವಿತ್ರತೆ ಅಂದ್ರೆ ಏನು ಅದು ಹಿಂಗಿರ್ಬೇಕು, ಎಲ್ಲ ಈಗ ನಮಗೆ ಏನು ಮಾಡ್ತಾರೆ, ಈಗ ಬಾಬಾ ನಮಗೆ ಡೈರೆಕ್ಟರ್ ಹೇಳ್ಕೊಡ್ತಾನೆ. ನಾವೇನು ಮಾಡ್ತಿದ್ದೀವಿ, ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ನಿಮ್ಮ ಅಭಿನಯದಲ್ಲಿ ಅಂದರೆ ನಿಮ್ಮ ಪುರುಷಾರ್ಥದಲ್ಲಿ, ಅಭಿನಯ ಅಂದರೆ ಈಗ ಪುರುಷಾರ್ಥ, ಈ ಪುರುಷಾರ್ಥದಲ್ಲಿ ಭವಿಷ್ಯ ಸಂಸಾರ ಕಾಣಬೇಕು. ಓ ಇವರೇ ನಾರಾಯಣ ಆಗ್ತಾರೆ, ಇವರ ಆಕ್ಟಿಂಗ್ ನೋಡಿದ್ರೆ ಇವರೇ ಏನು ಲಕ್ಷ್ಮಿ ಆಗ್ತಾರೆ. ಇದು ಭವಿಷ್ಯದ್ದು ಪ್ರಾರಬ್ಧದ ಪ್ರಾಪ್ತಿ. ಈಗ ವರ್ತಮಾನ ಸಮಯದಲ್ಲಿ ಇದೇನಾಗಬೇಕು, ಕಾಣಬೇಕು. ಸತ್ ಮೇಲೆ ಅಲ್ಲ, ಸತ್ ಮೇಲೆ ನಾರಾಯಣ ಆಗೋದಲ್ಲ. ನಾರಾಯಣನ ಎಲ್ಲ ಕ್ವಾಲಿಫಿಕೇಶನ್, ಎಲ್ಲ ಗುಣಲಕ್ಷಣಗಳು ಇಲ್ಲಿ ನಮ್ಮ ಹತ್ರ ಬರಬೇಕು. ಲಕ್ಷ್ಮಿಯ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಬೇಕು. ಆದ್ರಿಂದ वही संस्कार अभी के जीवन में प्रत्यक्ष रूप में ही ಆ ಸಂಸ್ಕಾರ ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಆ ದೇವಿ ದೇವತಾ ಸಂಸ್ಕಾರ ಕಾಣ್ತಾ ಇದೆಯಾ? ಚೆಕ್ करो, अभी भी मन में, बुद्धि में, संबंध संपर्क में, जीवन में एक राज्य है. ಈಗ ಬರೀರಿ, ಏಕರಾಜ್ಯ, ಏಕರಾಜ್ಯ. ಭವಿಷ್ಯದ್ದು ಏಕರಾಜ್ಯ ಈಗ ಕಾಣಬೇಕು ನಮ್ಮ ಹತ್ರ. ಏಕರಾಜ್ಯ ಯಾವುದಲ್ಲಿ ಏಕರಾಜ್ಯ? ಮನ್ಮೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಏಕರಾಜ್ಯ ಕಾಣಬೇಕು. ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಮತ್ತೆ ಸಂಬಂಧ ಸಂಪರ್ಕದಲ್ಲಿ एक राज्य. कभी कभी आत्मा के राज्य के साथ साथ माया का राज्य भी तो नहीं है. ಈಗ ಆತ್ಮ ರಾಜ್ಯಭಾರ ಮಾಡೋನು, ಆತ್ಮ ರಾಜ್ಯಭಾರ ಮಾಡೋನೀಗ ಮನಸ್ಸಿನ ಮೇಲೆ ಮನ್ ಜೀತಾಗಬೇಕು, ಅವನು ಬುದ್ಧಿ ಜೀತಾಗಬೇಕು, ವಿಕಾರ ಜೀತಾಗಬೇಕು, ಇಂದ್ರಿಯ ಜೀತಾಗಬೇಕು, ಮಾಯಾ ಜೀತಾಗಬೇಕು. ಈಗ ರಾಜ ಲಕ್ಷಣ ಅದು. ರಾಜ ಅಂದರೆ ಯಾವುದಕ್ಕೂ ಅಧೀನ ಆಗಬಾರ್ದು, ಅಧಿಕಾರಿಗಳು ನಾವು. ಯಾವುದೇ ವ್ಯಕ್ತಿಯ ಪ್ರೀತಿಯಲ್ಲಿ ಮೋಹದಲ್ಲಿ ಏನಾಗೋದಲ್ಲ, ಅಧೀನಾಗೋದಲ್ಲ. ಯಾವುದೇ ವಸ್ತುಗಳಿಗೆ ಏನಾಗೋದಲ್ಲ, ಅಧೀನಾಗೋದಲ್ಲ. ಮೊಬೈಲ್ ಇಲ್ಲ ಅಂದ್ರೆ ಇಲ್ಲಿ ಅಧೀನ. ಏನು ಅದು ರಾಜ್ಯಭಾರ ಮಾಡೋದ? ನಾವು ರಾಜರು. ಯಾರು ರಾಜರು? ಆತ್ಮರಾಜ. ಎಷ್ಟು ಬೇಕಷ್ಟೇ ಬೆಳೆಸ್ಬೇಕ, ಅದಕ್ಕೆ ಅಧೀನ ಆಗಬಾರ್ದು ನಾವು. ಅದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಇದು ರಾಜ ಲಕ್ಷಣ ಅಲ್ಲ. ರಾಜ ಅಂದ್ರೆ ಅಧಿಕಾರಿ. ಇದು ಈಗ ಕಾಣಬೇಕು. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಬಾಬಾ ತಿಳಿಸ್ತಿದ್ದಾರೆ, ಏಕರಾಜ್ಯ ಇದೆಯಾ? ನಡು ನಡು ಏನಾದರೂ ಮಾಯೆಯ ರಾಜ್ಯ ಇದೆಯಾ? जैसे भविष्य प्रारब्ध एक ही राज्य है, दो नहीं है. तो अभी भी दो राज्य तो नहीं है. जैसे भविष्य राज्य में एक राज्य के साथ एक धर्म. ಅದರಿಂದ ಸಂಗಮ ಯುಗದಲ್ಲಿ ಏಕ ರಾಜ್ಯ, ಪರಿವಾರ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಫುಲ್ಲು ಎಲ್ಲರೂ ಆತ್ಮ ಆತ್ಮ, ಬಾಯಿ ಬಾಯಿ, ಒಬ್ಬ ತಂದೆ ಮಕ್ಕಳು. ನಾವು ಎಷ್ಟು ಏಕತೆ, ಎಷ್ಟು ನಾವೆಲ್ಲ ಒಂದೇ, ನಾವೆಲ್ಲ ಪರಿವಾರ ಒಂದೇ. ಇದು ಒಂದು
ಏಕತೆ ಇದೆ. ಈ ಏಕ ರಾಜ್ಯನು ಇಲ್ಲಿ ಬರಬೇಕು. ಇಂದ್ರಿಯಗಳ ಮೇಲೆ ಎಲ್ಲದಲ್ಲಿ ಸಹಿತ ಅಧಿಕಾರಿ ಸ್ಥಿತಿ ಇರಬೇಕು. ಎರಡನೇದು ಏಕ ಧರ್ಮ. ಈಗ ನಮ್ಮ ಲೈಫಲ್ಲಿ ಏನೇನು ಕಾಣಬೇಕು ಅನ್ನೋದಕ್ಕೆ ಇದು ಬಾಬಾ ತಿಳಿಸೋದು. इस जन्म में पुरुषार्थ के प्रारब्ध की प्राप्ति बाप दादा देखने चाहते हैं. ಈ ಜನ್ಮದಲ್ಲಿ ನಿಮ್ಮ ಪುರುಷಾರ್ಥದಲ್ಲಿ ಭವಿಷ್ಯದ ಪ್ರಾರಬ್ಧ ಈಗ ಕಾಣಬೇಕು. ಭವಿಷ್ಯದಲ್ಲಿ ಹೆಂಗಿರ್ತೀವೋ ಆ ಸಂಸಾರದ್ದು ಸಂಸ್ಕಾರ ಈಗ ಕಾಣಬೇಕು. ನಾವು ತಗೊಂಡೋಗೋದು ಯಾವುದು ಮಾತ್ರ? ಆತ್ಮ ಹೋಗುವಾಗ ದೇವತಾ ಸಂಸ್ಕಾರ ಅಷ್ಟೇ ತಗೊಂಡೋಗ್ತೀವಿ. ಅಲ್ಲಿ ದೇವತೆಯಾಗಿ ಜನ್ಮ ತಗೋತೀವಿ. ಏಕ ಧರ್ಮ. धर्म कौन सा है? संपूर्ण पवित्रता की धारणा का धर्म. ಏಕ ಧರ್ಮ ಅಂದ್ರೆ ಸಂಪೂರ್ಣ ಪವಿತ್ರತೆಯ ಧಾರಣೆಯ ಧರ್ಮ. ಧರ್ಮ ಅಂದ್ರೆ ಅರ್ಥ ಧಾರಣಾತ್ ಧರ್ಮ, ಧರಿಸುವುದೇ ಧರ್ಮ. ಏನ್ ಧರಿಸಬೇಕು? ಸಂಪೂರ್ಣ ಪವಿತ್ರತೆ. ಇದೇ ನಮ್ಮ ಧರ್ಮ. तो अभी चेक करो, संपूर्ण पवित्रता है. स्वप्न में भी अपवित्रता का नाम निशान नहीं है. ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಯಾವ ಲಕ್ಷಣನೂ ಇಲ್ಲಲ್ವಾ? ಸ್ವಪ್ನದಲ್ಲಿಯೂ ಯಾವುದೇ ಅಪವಿತ್ರತೆಯ ಲಕ್ಷಣ ಇಲ್ಲಲ್ವಾ? ಹಾಗಾದ್ರೆ ಪವಿತ್ರತೆ ಅಂದ್ರೆ ಏನು? ಸಂಕಲ್ಪ, ಬೋಲ್, कर्म, संबंध संपर्क में एक ही धारणा संपूर्ण पवित्रता की. ब्रह्मचारी हो अपनी चेकिंग करने आती है. संकल्पदल्ली प्यूरिटी, ಮಾತಿನಲ್ಲಿ ಪ್ಯೂರಿಟಿ, ಕರ್ಮದಲ್ಲಿಯೂ ಸಂಬಂಧ ಸಂಪರ್ಕದಲ್ಲಿಯೂ ಸಂಪೂರ್ಣ ಪವಿತ್ರತೆಯ ಧಾರಣೆ. ಒಂದೇ ಧರ್ಮ. ಸಂಕಲ್ಪ, ಮಾತು, कर्म, संबंध संपर्कदल्ली संपूर्ण पवित्रतेय धारणे. अपनी चेकिंग करने आती है. जिसको अपनी चेकिंग करने आती है वो हाथ उठाओ. ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತದಲ್ವಾ? ನನ್ನ ಮನಸ್ಸು ಪವಿತ್ರ ಇದೆನಾ? ಮಾತು ಕರ್ಮ ಎಲ್ಲ ಪವಿತ್ರತೆ ಇದೆಯಾ? ಜನರ ಸಂಪರ್ಕದಲ್ಲಿ ಬಂದಾಗ ಪವಿತ್ರತೆ ಇದೆ ಅಲ್ವಾ? ಬ್ರಹ್ಮಚರ್ಯ ಇದೆ ಅಲ್ವಾ? ಶುದ್ಧ ಇದ್ದೀನಲ್ವಾ? ಇದು ಏಕಧರ್ಮ. ಆಕೆ ಚೆಕ್ ಕರ್ನೆ ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿಕ್ಕೆ ಬರ್ತದ? करते ही टीचर्स को आता है, डबल फॉर्नर्स को आता है. क्यों? अभी की पवित्रता के कारण आपके जड़ चित्र से भी पवित्रता की मांग करते हैं. ಈ ಜನ್ಮದ ನಮ್ಮ ಪವಿತ್ರತೆಯ ಕಾರಣದಿಂದ ದ್ವಾಪರದ ನಂತರ ಬರುವ ಜಡಚಿತ್ರಗಳ ಮುಂದೆ ನಿಂತು ಭಕ್ತರು ಯಾವುದನ್ನ ಬೇಡ್ತಾರೆ? ಪವಿತ್ರತೆಯನ್ನ ಬೇಡ್ತಾರೆ. पवित्रता की मांग करते हैं. पवित्रता अर्थात एक धर्म अब की स्थापना है, भविष्य में भी चलती है. आद्रिंद पवित्रते एक धर्म. ಏಕ ಮನಸ್ಸಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿ ಏನಿರಬೇಕು? ಪವಿತ್ರತೆ ಧಾರಣೆ ಆಗಿರಬೇಕು. ಆವಾಗ ಭವಿಷ್ಯದಲ್ಲಿ ಏಕಧರ್ಮದ ಸ್ಥಾಪನೆ. ಐಸಿ ಭವಿಷ್ಯ का क्या गायन है? ಇನ್ನೇನಿದೆ ಗಾಯನ ಹೇಳಿ? ಏಕ ಧರ್ಮ ಆಯ್ತು, ಏಕ ರಾಜ್ಯ ಆಯ್ತು. और क्या है साथ में? साथ में सदा सुख, सदा शांति, सदा संपत्ति, अखंड सुख, अखंड शांति, अखंड संपत्ति. ಭವಿಷ್ಯದಲ್ಲಿ ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಂಪತ್ತಿ. ಭವಿಷ್ಯದ ಸಂಪತ್ತು ತುಂಡಾಗುವುದೇ ಇಲ್ಲ. ನಿಮ್ಮ ಆಸ್ತಿ ಡಿವೈಡೇ ಆಗುದಿಲ್ಲ ಭವಿಷ್ಯದಲ್ಲಿ. ಯಾಕೆ ಹೇಳಿ? ಈಗ ನಾರಾಯಣ ಅಂದ ಕೂಡ ಒಂದೊಂದಷ್ಟು ಏನಿರ್ತದೆ? ಸಂಪತ್ತು, ಆಸ್ತಿ ಎಲ್ಲ ಇರ್ತದೆ.
ಅದು ಡಿವೈಡೇ ಆಗುದಿಲ್ಲ. ಯಾಕೆ? ಏಕ ಬಚ್ಚ ಹೋಗ. ಸತ್ಯಯುಗದಲ್ಲಿ ಏಕ ಬಚ್ಚ. ಅಷ್ಟೊತ್ತಿಗೆ ಅವನ ಆಸ್ತಿ ಡಿವೈಡ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ತಂದ ರಾಜ್ಯವನ್ನ ಫುಲ್ಲು ಯಾರಿಗೆ ಕೊಡ್ತಾನೆ? ಮಗನಿಗೆ ಕೊಡ್ತಾನೆ. ಅವನು ಎರಡನೇ ನಾರಾಯಣ ಆಗ್ತಾನೆ. ಡಿವೈಡೇ ಇಲ್ಲ. ಅಖಂಡ, ತುಂಡಾಗುದಿಲ್ಲ. ಶಾಂತಿನೂ ತುಂಡಾಗುದಿಲ್ಲ, ಸುಖನೂ ತುಂಡಾಗುದಿಲ್ಲ. ಸುಖ, ಶಾಂತಿ ಮತ್ತೆ ಸಂಪತ್ತಿ. ಸುಖ, ಶಾಂತಿ, ಸಂಪತ್ತಿ. ಅದು ಸಹಿತ ಹೆಂಗೆ? ಅಖಂಡ ಸುಖ, अखंड शांति, अखंड संपत्ति. तो अब के आपके स्वराज्य के जीवन में ಇದು ನಮ್ಮ ಸ್ವರಾಜ್ಯದ ಜೀವನದಲ್ಲಿ ಕಾಣಬೇಕು. ಅಖಂಡ ಶಾಂತಿ. ನನ್ನ ಶಾಂತಿಯನ್ನು ಯಾರು ತುಂಡು ಮಾಡ್ಲಿಕ್ಕೆ ಸಾಧ್ಯ? ನಾನು ಸದಾ ಕಾಲಕ್ಕೂ ನಿರಂತರ ಶಾಂತಿ. ಮೆಡಿಟೇಷನ್ ಮಾಡ್ಲಿಕ್ಕೆ ಕುಂತಾಗ ಅಷ್ಟೇ ಶಾಂತಿ ಅಲ್ಲ, ಕರ್ಮ ಮಾಡುವಾಗ, ಜವಾಬ್ದಾರಿ ನಿಭಾಯಿಸುವಾಗ, ಎಲ್ಲ ಜನರ ಜೊತೆಗೆ ಕೆಲಸ ಮಾಡುವಾಗಲೂ ಇದು ಹೆಂಗಿರ್ಬೇಕು? ಶಾಂತಿ, ಅಖಂಡ ಶಾಂತಿ. ಬಾಬಾ ಎಕ್ಸ್ಪ್ಲೇಷನ್ ಮಾಡ್ತಾರೆ. ತೋ ಈಗ ಸೈಡ್ ಹೆಡ್ಡಿಂಗ್ ಹಾಕೋತೀರಿ, ಒಂದೊಂದನ್ನೇ ಬಾಬಾ ಎಕ್ಸ್ಪ್ಲೇಷನ್ ಮಾಡ್ತಾರೆ. वह है विश्व राज्य, इस समय स्वराज्य. तो चेक करो अविनाशी सुख. ಈಗ ಬರೀರಿ ಅಖಂಡ ಸುಖ ಸೈಡ್ ಹೆಡ್ಡಿಂಗ್. ಬಾಬಾ ಹೆಂಗೆ ಒಂದೊಂದನ್ನು ವಿವರಿಸ್ತಾರೆ ನೋಡಿ. ಏಕ ಧರ್ಮ ಎಕ್ಸ್ಪ್ಲೇಷನ್ ಮಾಡಿದ್ರು, ಮತ್ತೆ ಏಕ ರಾಜ್ಯದ ಬಗ್ಗೆ ವಿವರಿಸಿದ್ರು. ಈಗ ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಂಪತ್ತಿ. ಅಖಂಡ ಸುಖ ಸೈಡ್ ಹೆಡ್ಡಿಂಗ್. ಚೆಕ್ಕರು ಎಂತ ಸುಖ? अविनाशी सुख, परमात्मा सुख. अविनाशी अनुभव होता है अखंड सुख. अविनाशी सुख, परमात्मा सुख, अखंड सुख. कोई साधन व कोई सैल्वेशन के आधार पर सुख का अनुभव तो नहीं होता. ಬಹಳ ಸಾಧನಗಳಿವೆ, ಅದಕ್ಕೆ ಸುಖವಾಗಿದ್ದೀನಿ ಅಂತ ಆ ಟೈಪ್ ಏನಿಲ್ಲಲ್ವಾ? ಸಾಲ್ವೇಷನ್ ಇದೆ, ಎಲ್ಲದಕ್ಕೂ ಬೇಕಾದಂಗೆ ಪರಿಹಾರ ಇದೆ ನನ್ನ ಹತ್ರ, ಅದಕ್ಕೆ ಸುಖವಾಗಿದ್ದೀನಿ ಹಂಗಿಲ್ಲಲ್ವಾ? ಯಾವುದನ್ನು ಅವಲಂಬಿತವಾಗಿ ಸುಖ ಅಲ್ಲಲ್ವಾ? ಕಭಿ ಕಿಸಿ ಕೆ ಕಾರಣ ಸೆ ದುಃಖ ಕೆ ಲಹರ್ ಅನುಭವ ತೋ ನಹೀ ಆನಿ ಚಾಹಿಯೆ. ಯಾವುದೋ ಕಾರಣದಿಂದ, ಯಾರ ಕಾರಣದಿಂದಲೂ ದುಃಖದ ಅನುಭವ ಆಗಕೂಡದು. ಅವಿನಾಶಿ ಸುಖ, ಅಖಂಡ ಸುಖ, ಪರಮಾತ್ಮ ಸುಖ. ಯಾರಿಂದಲೂ, ಯಾವ ಮನುಷ್ಯರ ಕಾರಣದಿಂದಲೂ ದುಃಖದ ಫೀಲಿಂಗ್ಸ್ ಬರಬಾರ್ದು. ಓಕೆನಾ? ಈ ಕಾರಣದಿಂದ ಭವಿಷ್ಯದಲ್ಲಿ ಹೆಂಗಿರ್ತೀವಿ? ಸುಖ ಶಾಂತಿ ಸತ್ಯಯುಗದಲ್ಲಿ ಇರ್ತದೆ. तो किसी के कारण से दुख के लहर अनुभव नहीं आनी चाहिए. कोई नाम मान शान के आधार पर तो सुख अनुभव नहीं होता. ನನಗೆ ಬಹಳ ಎಲ್ಲರೂ ಹೊಗಳಿದ್ರು, ಬಹಳ ಗೌರವ ಕೊಟ್ಟರು, ಬಹಳ ಸುಖ ಅನಿಸ್ತು, ಖುಷಿ ಆಗ್ಬಿಡ್ತು. ಅವ್ರು ಹೊಗಳಿಲ್ಲ ಅಂದ್ರೆ ಖುಷಿ ಇಲ್ಲ. ಆ ಟೈಪ್ ಅವಲಂಬಿತ ಆಗಿ ಸುಖ ಅಲ್ಲಲ್ಲ. यह मान, नाम, मान, शान, साधन, साल्वेशन ये स्वयं ही विनाशी है, अल्पकाल के ही. ಈ ಹೊಗಳಿಕೆ ಅಲ್ಪಕಾಲ. ಆಮೇಲೆ ಎಲ್ಲ ಕೀರ್ತಿ ನಮ್ದು ಅಲ್ಪಕಾಲ, ಸಾಧನಗಳು ಅಲ್ಪಕಾಲ, ಎಲ್ಲದಕ್ಕೂ ಸಹಿತ ಸಾಲ್ವೇಷನ್ ಏನಿದೆ ಅದು ಅಲ್ಪಕಾಲ. ಇದನ್ನ ಡಿಪೆಂಡ್ ಆಗಿ ಸುಖದ ಅನುಭೂತಿ ಮಾಡಿದರೆ ಅದು ಅಲ್ಪಕಾಲನೇ, ಅದು ಅಖಂಡ ಅನಿಸೋದಿಲ್ಲ. ಎಲ್ಲ ಮಾನ್ ಶಾನ್ ಸಿಕ್ತು, ನಾನು ಬಹಳ ಕೆಲಸ ಮಾಡಿದ್ದೀನಿ, ನೀವೆಲ್ಲ ಬಹಳ ಗೌರವ ಕೊಟ್ರಿ, ಖುಷಿ ಆಯ್ತು, ನನಗೆ ಬಹಳ ಸುಖ ಆಯ್ತು. ಆ ರೀತಿ ಗೌರವ ಕೊಟ್ರೆ, ಎಲ್ಲರೂ ನನ್ನನ್ನು ಹೊಗಳಿದ್ರೆ, ಸ್ಥಾನಮಾನ ಕೊಟ್ರೆ ನನಗೆ ಖುಷಿ ಸುಖ ಅಲ್ಲ. ಅವ್ರು ಕೊಡ್ಲಿ ಬೇಡಲಿ, ನನಗಂತೂ ಒಳಗಡೆ ಗೊತ್ತಿದೆ ನಾನು ಚಲೋ ಕೆಲಸ ಮಾಡೀನಿ, ನನಗೆ ತೃಪ್ತಿ ಇದ್ದರೆ ಸಾಕು. ಮತ್ತೊಬ್ಬರಿಂದ ಅಪೇಕ್ಷೆ ಮಾಡಬಾರ್ದು, ನಿರೀಕ್ಷೆ ಮಾಡಬಾರ್ದು, ಫಲಾಪೇಕ್ಷೆ ಮಾಡಬಾರ್ದು. ಇನ್ನೊಂದು ಸಾಧನಗಳು, ಎಲ್ಲ ಸಾಧನಗಳಿವೆ, ಅದಕ್ಕೆ ಸುಖವಾಗಿದ್ದೀನಿ ಅಲ್ಲ.
ಸಾಧನಗಳು ಇರಲಿ ಬೇಡಲಿ, ನಾನು ಸುಖವಾಗಿರೋನೆ ಸಾಲ್ವೇಷನ್. ಆದ್ರಿಂದ ಅವೆಲ್ಲ ವಿನಾಶಿ, ಅವೆಲ್ಲ ಅಲ್ಪಕಾಲ, ಸಿಗ್ಬೋದು ನಾಳೆ ಕೈ ಬಿಟ್ಟು ಹೋಗ್ಬೋದು. तो विनाशी आधार से अविनाशी सुख नहीं मिलता. ವಿನಾಶವಾಗುವ ಆಧಾರದಿಂದ ಅವಿನಾಶಿಯಾದ ಸುಖ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಚೆಕ್ ಕರ್ತೆ ಜಾವೋ, ಬಾಬಾ ಹೇಳ್ತಾರೆ, ನಾವು ಅದೊಂದೇ ಹೇಳ್ತಾ ಹೋಗ್ತೀನಿ, ನೀವೇನ್ ಮಾಡ್ತಾ ಹೋಗ್ರಿ, ಚೆಕ್ ಮಾಡ್ತಾ ಹೋಗ್ರಿ. ಎಲ್ಲರೂ ಸುಖವಾಗಿದ್ದೀರಾ? ಎಲ್ಲ ಸುಖವಾಗಿದ್ದೀರಾ? ಅಂದ್ರೆ ದೊಡ್ಡ ಮನೆ ಇದೆ, ಕಾರ್ ಇದೆ, ಮಕ್ಕಳೆಲ್ಲ ಬಹಳ ಚಲೋ ಇದ್ದಾರೆ, ಅದಕ್ಕೆ ಸುಖವಾಗಿದ್ದೀನ? ಶಕುಂತಲಕ್ಕ ಮನೆಯಲ್ಲಿ ಕಾರು ಇಲ್ಲ, ಏನು ಇಲ್ಲ, ಎಂತದಿಲ್ಲ, ಅದು ಸುಖವಾಗಿದ್ದೀನಿ. ಸುಖ ಇಂಪಾರ್ಟೆಂಟ್. ಬಾಬಾ ಅಂತಾರೆ, ಸಾಧನಗಳನ್ನ, ವಸ್ತುಗಳನ್ನ, ವೈಭವನ್ನ, ಸ್ಯಾಲ್ವೇಷನ್ ಅನ್ನ ನಾನ್ ಅವಲಂಬಿತವಾಗಿ ಸುಖ ಅಲ್ಲ, ಅವಲಂಬಿತಾಗಿ ಸುಖ अल्लाह. चेक करते जाओ, अभी भी सुनते भी जाओ, अपने में चेक भी करते जाओ, तो पता पड़ेगा अब के संस्कार भविष्य के संसार की प्रारब्ध में कितना अंतर है. ಈಗಿನ ಸಂಸ್ಕಾರ ಭವಿಷ್ಯದ ಸಂಸಾರ. अब आप सबने जन्मते ही बाप दादा से वायदा किया है ना, याद है वायदा? भूल गया? वही वायदा किया, हम सभी बाप के साथी बन, विश्व कल्याणकारी बन, नया सुख शांतिमय संसार बनाने वाले ही. याद है? ಬಾಬನಿಗೆ ಎಲ್ಲರೂ ಮಾತು ಕೊಟ್ಟಿದ್ದೀರಲ್ವಾ? ಬಾಬಾ, ನಾನು ಈಗ ಈ ಜನ್ಮದಲ್ಲಿ ನಿನ್ನ ಸಾಥಿಯಾಗಿ ವಿಶ್ವ ಕಲ್ಯಾಣಕಾರಿಯಾಗಿ ಸುಖ ಶಾಂತಿಮಯ ಸಂಸಾರವನ್ನ ರೂಪಿಸ್ತೀನಿ. ಈ ಸಮಯದಲ್ಲಿ ಸುಖ ಶಾಂತಿಮಯ ಸಂಸಾರವನ್ನ ನಾನು ಕಟ್ಟೋದ್ರಲ್ಲಿ ನಾನು ಫುಲ್ ತೊಡಗ್ತೀನಿ. ಬಾಬಾ ನೀ ಮಾತು ಕೊಟ್ಟಿದ್ದೀರಲ್ವಾ? ಬಾಬಾ, हम सभी आपके साथी बन, विश्व कल्याणकारी बन, नया सुख शांतिमय संसार बनाने वाले ही. याद है? वायदा याद है? अपना वायदा याद है? याद है तो हाथ उठाओ. ನೆನಪಿದೆ ಅಲ್ವಾ? ಈ ಒಂದು ಜನ್ಮ ಬಾಬಾ, ನಾನು ನಿನಗೆ ವಿಶ್ವ ಕಲ್ಯಾಣಕಾರಿಯಾಗಿ, ನಾನು ನಿನ್ನ ಜೊತೆಗಾರನಾಗಿ ಸುಖ ಶಾಂತಿಮಯ ಸಂಸಾರವನ್ನು ಕಟ್ಟಲಿಕ್ಕೆ ನಾನು ನಿನ್ನ ಜೊತೆಗೆ ಇರ್ತೀನಿ ಬಾಬಾ ಅಂತ ವಾಯ್ದೆ ಮಾಡಿದ್ದೀವಲ್ವಾ? ಪಕ್ಕಾ ವಾಯ್दा? थोड़ा गड़बड़ तो नहीं है? नया संसार अब परमात्मा संस्कार के आधार से बनाने वाले ही. ಈಗ ನಮ್ಮ ಜೀವನದಲ್ಲಿ ಹೊಸ ಸಂಸ್ಕಾರ ರೂಪಿಸ್ತಾ ಇದ್ದೀವಿ. ಈ ಸಂಸ್ಕಾರ ಎಲ್ಲಿಂದ ಬಂತು? ಪರಮಾತ್ಮ ಸಂಸ್ಕಾರದ ಆಧಾರದಿಂದ ಬಂತು. ಯಾಕೆ ಇದೊಂದು ಜನ್ಮವನ್ನ ಸಾಧ್ಯ ನಾವು ಜೈಸ ಸಂಘ ವೈಸ ರಂಗ, ಅವನ ಸಂಘಕ್ಕೆ ಬಂದು ನಮಗೂ ಆ ಬಣ್ಣ ಬಂದ್ಬಿಟ್ಟಿದೆ. ವಿಶ್ವ ಕಲ್ಯಾಣ ಮಾಡಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ಎಲ್ಲರಿಗೂ ಸಂದೇಶ ಕೊಡಬೇಕು, ಇವೆಲ್ಲ ಸಂಸ್ಕಾರ ಬಂದ್ಬಿಟ್ಟಿದೆ. ಎಷ್ಟು ಸುಖವಾಗಿದ್ದೀವಿ, ಎಷ್ಟು ಆನಂದದಲ್ಲಿದ್ದೀವಿ. ಮತ್ತೊಬ್ಬರಿಗೆ ಜ್ಞಾನ ಕೊಟ್ಟು ಅವರು ಬಾಬನ ಮಕ್ಕಳಾದರೆ ಸಿಗುವಂತ ಸುಖ ಅಲ್ವಾ? ಎಷ್ಟು ಖುಷಿ, ಎಷ್ಟು ಸುಖ. बाबा अंतर तो सिर्फ अभी पुरुषार्थ नहीं करना, पुरुषार्थ के प्रारब्ध भी अभी अनुभव करना है. ಕೇವಲ ಪುರುಷಾರ್ಥ ಮಾಡೋದಲ್ಲ, ಪುರುಷಾರ್ಥದ ರಿಸಲ್ಟ್ ಏನಿದೆ ಪ್ರಾರಬ್ಧ, ಅದರ ಅನುಭವನೂ ಇಲ್ಲೇ ಆಗ್ಬೇಕು. ನಮ್ಗೆ ಚಲೋ ಪುರುಷಾರ್ಥ ಮಾಡ್ತಿದ್ದೀವಿ, ಸುಖದ ಅನುಭವನೂ ಇಲ್ಲೇ ಆಗ್ಬೇಕ. ಸುಖಧಾಮಕ್ಕೆ ಹೋಗಿ ಸುಖದ ಅನುಭವ ಅಲ್ಲ, ಶಾಂತಿಯ ಅನುಭವ ಇಲ್ಲೇ ಇಲ್ಲೇ ಪ್ರತ್ಯಕ್ಷವಾಗಿ ನಮ್ಮ ಲೈಫಲ್ಲಿ ಇಲ್ಲೇ ಕಾಣಬೇಕು. ಈಗ ಮೂರನೇದು ಬರೀರಿ, ಶಾಂತಿ. ಏನಾಯ್ತು ಅಲ್ಲಿಗೆ? ಸುಖ ಆಯ್ತು, ಈಗ ಶಾಂತಿ. ಎಂತ ಶಾಂತಿ? ಅಖಂಡ ಶಾಂತಿ. अशांत सर्कमस्टेंस, अशांत वायुमंडल, उसमें भी आप शांति सागर के बच्चे सदा कमल पुष्प समान अशांति को भी शांति के वायुमंडल में परिवर्तन कर सकते हो. ಬಾಬಾ ತಿಳಿಸ್ತಾರೆ, ಅಶಾಂತಿಯ ವಾತಾವರಣ ಇದೆ, ಅಶಾಂತಿಯ ವಾಯುಮಂಡಲ ಇದೆ.
ಈಗ ಉಸ್ಮಿ ಬಿ ನಾವು ಶಾಂತಿ ಸಾಗರನ ಮಕ್ಕಳು. ಕಮಲ ಪುಷ್ಪ ಸಮಾನ ಅಶಾಂತಿಯನ್ನು ಸಹಿತ ಶಾಂತಿಯ ವಾಯುಮಂಡಲಕ್ಕೆ ಪರಿವರ್ತन कर सकते हो. शांत वायुमंडल है, उसमें आपने शांति अनुभव की. ये कोई बड़ी बात नहीं. ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ, ಶಾಂತ ವಾಯುಮಂಡಲ, ಬಹಳ ಶಾಂತಿಯ ಅನುಭವ ಆಯ್ತು ರೀ. ಎಲ್ಲಿ ಕೂತ್ಕೊಂಡ್ರು? ಬಾಬನ ಮನೆಯಲ್ಲಿ ಶಾಂತಿಯ ವಾಯುಮಂಡಲದಲ್ಲಿ ಕೂತ್ಕೊಂಡು ಬಹಳ ಶಾಂತಿಯ ಅನುಭವ ಆಯಿತು. ಏ ಬಡಿ ಬಾತ್ ನಹಿ, ಇದು ದೊಡ್ಡ ಮಾತಲ್ಲ. ಸಂತೆ ನಡೆಯೋ ಕುಂತು ಯೋಗ ಮಾಡಿ ನೋಡ್ತೀವಿ, ಬಹಳ ಶಾಂತಿ ಅನುಭವ ಬೇಕು. ಎಲ್ಲಿ ಬಾಬಾ ಅಂತಾರೆ आपका वायदा है ना, अशांति को भी ಶಾಂತಿ ಮೇ ಪರಿವರ್ತನ करने वाले ही. ಶಾಂತವಾದ ಜಾಗದಲ್ಲಿ ಕುಂತು ಶಾಂತಿ ಅನುಭವ ಮಾಡಿದೆ, ಬಡಿ ಬಾತ್ ನಹಿ. ಅಶಾಂತ ವಾಯುಮಂಡಲದಲ್ಲಿಯೂ ಸಹಿತ ಕುಂತು ಶಾಂತಿಯ ವಾಯುಮಂಡಲವಾಗಿ ಪರಿವರ್ತನೆ ಮಾಡ್ತೀರಿ ಅಂದ್ರೆ ಅದು ಗ್ರೇಟ್. तो चेक करो, परिवर्तक हो, परवश तो नहीं होना. ಪರಿವರ್ತಕರು ಪರವಶರು. ಅಶಾಂತಿಯ ವಾಯುಮಂಡಲ, ಅದಕ್ಕೆ ಬಹಳ ಶಾಂತಿ ಹೋಗ್ಬಿಡ್ತೀರಿ ನಂದು ಅಂದ್ರೆ ಏನಾಯ್ತು? ಪರವಶ ಆಯ್ತು. ನಾವು ಪರವರ್ತಕರು, ಪರಿವರ್ತಕರು. ಅಶಾಂತಿಯ ವಾಯುಮಂಡಲವನ್ನು ಶಾಂತಿಯ ವಾಯುಮಂಡಲಕ್ಕೆ ಪರಿವರ್ತನೆ ಮಾಡೋರು. ಅಶಾಂತಿಯ ವಾಯುಮಂಡಲದಲ್ಲಿ ನಾನು ಅಶಾಂತ ಆಗುವುದಲ್ಲ. ನಾನು ಅಶಾಂತ ಆದರೆ ಪರವಶ. ಬಾಬಾ ಅಂತಾರೆ ವಾಯುಮಂಡಲವನ್ನ ಪರವಶ್ ತೋ ನೈ ಹೋನ, ಮತ್ತೇನಾಗಬೇಕು? ಪರಿವರ್ತಕರಾಗಬೇಕು. ಪರಿವರ್ತಕ ಕಭಿ ಪರವಶ್ ಹೋ ನಹಿ ಸಕ್ತಾ. ನಾವು ಪರಿವರ್ತಕರು, ಅದನ್ನು ಬಿಟ್ಟು ನಾವು ಅದಕ್ಕೆ ವಶ ಆಗೋರು ಅಲ್ಲ. ನಾವು ಪರವಶ ಆಗೋರಲ್ಲ, ನಾವು ಪರಿವರ್ತಕರು. ಅಶಾಂತಿಯ ವಾಯುಮಂಡಲ ಇದ್ದರೂ ನಾನಲ್ಲಿ ಹೋಗ್ತೀನಿ ಇರ್ತೀನಿ ಅಂದರೆ ನನ್ನಿಂದ ಏನಾಗಬೇಕಲ್ಲಿ? ಶಾಂತಿಯ ವಾಯುಮಂಡಲ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಶಾಂತವಾದ ಜಾಗದಲ್ಲಿ ಕುಂತು ಬಹಳ ಶಾಂತಿ ಅನುಭವ ಮಾಡಿದೆ ಅಲ್ಲ. ಎಲ್ಲಿದ್ದರೂ ಸಹಿತ ಬಾಬಾ ಹೇಳ್ತಾರೆ ಶಾಂತಿ, ಅಖಂಡ ಶಾಂತಿ. ನೆಕ್ಸ್ಟ್ ಯಾವುದು? ಸುಖ, ಶಾಂತಿ, ಸಂಪತ್ತು. इसी प्रकार से संपत्ति, अखुट संपत्ति, वह राज्याधिकारी की क्या है? ಹೇಳಿ, ಏನೇನು ಸಂಪತ್ತಿದೆ? ರಾಜ್ಯಾಧಿಕಾರಿಗಳೇ ನಿಮ್ಮ ಹತ್ರ ಏನೇನು ಸಂಪತ್ತಿದೆ? ಏನಿದೆ? ಬಾಬಾ ಅಂತಾರೆ ಜ್ಞಾನ, ಗುಣ, ಸರ್ವಶಕ್ತಿಯ ಸ್ವರಾಜ್ಯಾಧಿಕಾರಿ ಕಿ ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತು. ಜ್ಞಾನ, ಗುಣ ಮತ್ತೆ ಶಕ್ತಿಗಳು ಸ್ವರಾಜ್ಯ ಅಧಿಕಾರಿಗಳ ಸಂಪತ್ತು. ನೀವು ಸಂಪತ್ತು ಅಂದ ಕೂಡಲೇ ಏನು ನೆನ್ಪು ಮಾಡ್ಕೊಂಡ್ರೆ? ಬ್ಯಾಂಕ್ ಬ್ಯಾಲೆನ್ಸ್ ನೆನ್ಪು ಮಾಡ್ಕೊಂಡ್ರ, FD ನೆನ್ಪು ಮಾಡ್ಕೊಂಡ್ರ, ಆಸ್ತಿ ನೆನ್ಪು ಮಾಡ್ಕೊಂಡ್ರ, ಮನೆ ನೆನಪು ಮಾಡ್ಕೊಂಡ್ರ? ಸಂಗಮ ಯುಗದಲ್ಲಿ ಯಾವುದು ಸಂಪತ್ತು? ಜ್ಞಾನ ಸಂಪತ್ತು, ಗುಣ ಸಂಪತ್ತು, ಶಕ್ತಿಗಳ ಸಂಪತ್ತು. ಚೆಕ್ ಕರೋ, ज्ञान के सारे विस्तार के सार को स्पष्ट जान गए हो ना. ಜ್ಞಾನದ ವಿಸ್ತಾರವನ್ನ ಸ್ಪಷ್ಟವಾಗಿ ಸಾರ ರೂಪದಲ್ಲಿ ತಿಳ್ಕೊಂಡಿದ್ದೀರಲ್ವಾ? ಜ್ಞಾನ ಸಂಪತ್ತು ಓಕೆನಾ? ಒಮ್ಮೆ ಬುದ್ಧಿ ರೂಪಿ ಜೋಳಿಗೆ ತೆಗೆದು ನೋಡ್ರಿ, ಎಷ್ಟು ತುಂಬಿದೆ ಜ್ಞಾನ. ಎಲ್ಲ ಕ್ಲಿಯರಾ? ಸ್ಪಷ್ಟನಾ? ज्ञान का अर्थ यह नहीं सिर्फ भाषण किया, कोर्स कराया. ज्ञान का अर्थ है समझ. ज्ञान ಅಂದ್ರೆ ಅರ್ಥ ಸಮಜ್, ತಿಳುವಳಿಕೆ, ಅರಿವು ಅಂದರೆ ಜ್ಞಾನ. ಭಾಷಣ ಮಾಡಿದೆ, ಕೋರ್ಸ್ ಕೊಟ್ಟೆ, ಬಹಳ ಜ್ಞಾನ ಇದೆ ಅದಲ್ಲ. ಅಂತರಂಗದಲ್ಲಿ ಸಮಜ್, ತಿಳುವಳಿಕೆ. तो हर संकल्प, हर कर्म, हर बोल ज्ञान अर्थात समझदार. ಪ್ರತಿ ಸಂಕಲ್ಪನು ತಿಳುವಳಿಕೆ ಇದ್ದುಕೊಂಡು ಸಂಕಲ್ಪ ಮಾಡಿ. ಏನೇನೋ ಬೇಡದ್ದೆಲ್ಲ ಸಂಕಲ್ಪ ಮಾಡಿದರೆ ಅವರಿಗೆ ಜ್ಞಾನಿ ಅಂತಾರ. ಉಲ್ಟಾ ಯೋಚನೆ ಮಾಡೋದು, ಸಂಶಯದ ಯೋಚನೆ ಮಾಡೋದು, ಅವರಿರೋ ಬಗ್ಗೆ ವ್ಯರ್ಥ ಯೋಚನೆ ಮಾಡಿದರೆ ಅವರು ಜ್ಞಾನಿಗಳ? ಚೆಕ್ ಮಾಡ್ಕೊಳ್ಳಿ. ಮನಸ್ಸು ಜ್ಞಾನಯುಕ್ತ ಇದೆ ಅಲ್ವಾ?
ಕರ್ಮ ಕರ್ಮ ಮಾತು ಮಾತಾಡೋಗನೇ ಗೊತ್ತಾಗ್ತದೆ ಎಷ್ಟು ಸಮಜ್ದಾರಿದ್ದಾರೆ, ಎಷ್ಟು ಅರಿತು ತಿಳಿದು ಇವರು ಮಾತಾಡ್ತಿದ್ದಾರೆ ನೋಡ ಗೊತ್ತಾಗ್ತದೋ ಇಲ್ಲ. ಕರ್ಮ ಮಾಡುವಂಥ ಕರ್ಮದಲ್ಲಿ ಜ್ಞಾನ ಕಾಣ್ತದೋ ಇಲ್ಲ. ಬೋಲ್ ಕರ್ಮ ಸಂಕಲ್ಪ ಜ್ಞಾನ ಅರ್ಥಾತ್ ಸಮಜ್ದಾರ್. ಎಷ್ಟು ಸಮಜ್ದಾರ್, ತಿಳುವಳಿಕಿದ್ದುಕೊಂಡು ಕರ್ಮ ಮಾಡೋದು, ತಿಳುವಳಿಕಿದ್ದುಕೊಂಡು ಮಾತಾಡೋದು, ತಿಳುವಳಿಕಿದ್ದುಕೊಂಡು ಸಂಕಲ್ಪ ಮಾಡೋದು. ಬಾಬಾ ಅಂತಾರೆ ನಾಲೆಜ್ ಫುಲ್ ಬನ್ಕೆ ಕರ್ತೆ ಹಿ. ಈ ರೀತಿ ಜ್ಞಾನ ಸಂಪನ್ನರಾಗಿ ಪ್ರತಿಯೊಂದು ಮಾಡ್ತಿದ್ದೀರ. ಮನಸ್ಸು ಮಾತು ಕರ್ಮ ಎಲ್ಲ ಜ್ಞಾನಯುಕ್ತವಾಗಿ ತಿಳಿದು ಅರಿವು ಏನು ಬಾಬನ ಜ್ಞಾನ ತಿಳುವಳಿಕಿದೇನೋ ಅದಕ್ಕೆ ತಕ್ಕಂತೆ ಇದ್ದೀರಾ. ಬಾಬಾ ಹೇಳ್ತಾ ಹೋದಂಗೆ ಚೆಕ್ ಮಾಡ್ತಾ ಹೋಗ್ಬೇಕ. ಈಗ ನೆಕ್ಸ್ಟ್ ಸರ್ವಗುಣ, ಜ್ಞಾನ ಗುಣ ಶಕ್ತಿ. ಜ್ಞಾನದ ಬಗ್ಗೆ ಹೇಳಿದರು ಬಾಬಾ. ಸರ್ವಗುಣ ಹೆಂಗಿದೆ? प्रैक्टिकल जीवन में इमर्ज करते ही सर्व है या यथाशक्ति है, ಎಲ್ಲ ಗುಣಗಳು ಇದೆಯೋ ಅಥವಾ ಎಷ್ಟು ಶಕ್ತಿ ಇದೆಯೋ ಅಷ್ಟು ಗುಣಗಳಿದೆಯೋ? ಎಲ್ಲ ಗುಣಗಳಿದೆಯಾ? ಸರ್ವಗುಣ है, ಸರ್ವಶಕ್ತಿಯ है, ಸರ್ವ है. ಸರ್ವ ಶಬ್ದ ಅಂಡರ್ಲೈನ್. ಗುಣದಲ್ಲಿ ಯಾವ್ದ್ಯಾವುದು ಯಾವ್ದ್ಯಾವುದು? ಶಾಂತತೆ, ಪವಿತ್ರತೆ ಅಲ್ವಾ? ಎಲ್ಲ ಗುಣ. ಉಪಕಾರ ಮಾಡೋದು, ಸಹಯೋಗ ಕೊಡೋದು, ಮಧುರವಾಗಿ ಮಾತನಾಡೋದು, ಹಿರಿಯರನ್ನು ಗೌರವಿಸೋದು, ಗೌರವದಲ್ಲಿ ನಡ್ಕೊಳ್ಳೋದು, ಎಷ್ಟು ಗುಣ. ಅಂತರ್ಮುಖತೆ, ಹರ್ಷಿತ ಮುಖತೆ, ಧೈರ್ಯತೆ, ನಮ್ರತೆ, ವಿನಮ್ರವಾಗಿರೋದು, ಇವೆಲ್ಲ ಗುಣಗಳು. ಎಲ್ಲ ಗುಣಗಳು ಹೇಗಿದೆ ಚೆಕ್ ಮಾಡ್ಕೊಳ್ಳಿ. ಸರ್ವ ಇದೇನೋ ಅಥವಾ ಎಷ್ಟಾಗ್ತದೆ ಅಷ್ಟೇನೋ? ಯಥಾಶಕ್ತಿಯು ಎಲ್ಲ ಗುಣಗಳಿವೆಯಾ? ನೆಕ್ಸ್ಟ್ ಸೈಡ್ ಹೆಡ್ಡಿಂಗ್ ಸರ್ವಶಕ್ತಿಯ ಜ್ಞಾನ. ಇದು ಯಾವುದಕ್ಕೆ ಮೆನ್ಷನ್ ಮಾಡ್ತಿದ್ದಾರೆ ಬಾಬಾ? ಸಂಪತ್ತು, ಅಖಂಡ ಸಂಪತ್ತಿಗೆ ಸಂಬಂಧಪಟ್ಟು ಬಾಬಾ ವಿವರಿಸ್ತಿದ್ದಾರೆ. ಅಖಂಡ ಸಂಪತ್ತು ಯಾಕೆ ಬಂತು? ಅಖಂಡ ಸಂಪತ್ತು ಯಾಕೆ ಬಂತು? ಎಲ್ಲಿಂದ ಬಂತು ಪಾಯಿಂಟ್? ಏನಂದ್ರೆ ಇಲ್ಲಿಯ ಸಂಸ್ಕಾರ ಭವಿಷ್ಯದ ಸಂಸಾರ. ಭವಿಷ್ಯ ಸಂಸ್ಕಾರಕ್ಕೆ भविष्य संसार के संस्कार अभी प्रत्यक्ष जीवन में अनुभव होना है. ಭವಿಷ್ಯದಲ್ಲಿ ಏನಿದೆ? ಏಕ ರಾಜ್ಯ. ಭವಿಷ್ಯದಲ್ಲಿ ಏನಿದೆ? ಏಕ ಧರ್ಮ. ಭವಿಷ್ಯದಲ್ಲಿ ಏನಿದೆ? ಅಖಂಡ ಸುಖ, ಅಖಂಡ ಶಾಂತಿ, ಅಖಂಡ ಸಂಪತ್ತಿದೆ. ಹಂಗಾದ್ರೆ ಅಖಂಡ ಸಂಪತ್ತನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಏನಂತಿದ್ದಾರೆ ಬಾಬಾ? ಜ್ಞಾನದ ಸಂಪತ್ತು, ಗುಣಗಳ ಸಂಪತ್ತು, ಶಕ್ತಿಯ ಸಂಪತ್ತು. ಸರ್ವಗುಣ ಸರ್ವಶಕ್ತಿಯ आपके टाइटल मास्टर सर्वशक्तिवान. शक्तिवान नहीं, ನೀವು ಬರೀ ಶಕ್ತಿವಾನ್ ಅಲ್ಲ, ನಾವು ಸರ್ವಶಕ್ತಿವಾನ್. ಯಾವ್ಯಾವ ಶಕ್ತಿ? ಸಹನ ಶಕ್ತಿ, ಹೊಂದಿಕೊಂಡು ಹೋಗೋ ಶಕ್ತಿ, ಧೈರ್ಯ ಶಕ್ತಿ, ನಿರ್ಣಯ ಶಕ್ತಿ, ಪರೀಕ್ಷಿಸುವ ಶಕ್ತಿ, ಅಳವಡಿಸಿಕೊಳ್ಳೋ ಶಕ್ತಿ, ಪವರ್ಸ್ ಟು ಕೋಪರೇಟ್, ಪವರ್ಸ್ ಟು ವಿತ್ಡ್ರಾ, ಪವರ್ಸ್ ಟು ಪ್ಯಾಕಪ್, ಎಲ್ಲ ಶಕ್ತಿಗಳು. ಇದು ನಮ್ಮ ಎದುರು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಸಿಗಂಗಿಲ್ಲ. ಆತ್ಮ ರಾಜ. ನನ್ನ ಭವಿಷ್ಯದಲ್ಲಿ ರಾಜ ಆಗ್ಬೇಕಾದ್ರೆ ರಾಜ ಲಕ್ಷಣ ಈಗ ಕಾಣ್ಬೇಕು. ಎಲ್ಲಾ ಶಕ್ತಿಗಳು ಇರ್ಬೇಕು ನಮ್ಮ ಹತ್ರ, ಎಲ್ಲಾ ಗುಣಗಳು ಇರ್ಬೇಕ. ಸಮಯಕ್ಕೆ ಸರಿಯಾಗಿ ಅದು ಅಲ್ವಾ? ರಾಜನ ಹತ್ರ ಇವರೆಲ್ಲ ಏನ್ ಮಾಡ್ತಾರೆ? ಜಿ ಹಜೂರ್ ಹೆಂಗೆ ಓಡಿ ಬರ್ತಾ ಇರ್ತಾರೆ. ರಾಜ ಹಿಂಗ್ ನೋಡಿದ್ರೆ ಸಾಕು, ರಾಜ ಏನದು, ಏನ್ ಸಹಾಯ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅಂತ ಓಡಿ ಬರ್ತಾವಲ್ಲ. ಹಾಗೆ ಈಗ ಆತ್ಮನಿಗೆ ಸಹನ ಶಕ್ತಿ. ಒಬ್ರು ಯಾರೋ ಬೈತಾ ಇದ್ದಾರೆ, ಆಗ ಸಹನ ಶಕ್ತಿ ಜಿ ಹಜೂರ್ ಅಂತ ಬಂದ್ಬಿಡ್ಬೇಕ. ಅವ್ರು ಬೈತಾ ಇದ್ರೆ ಸಿಟ್ಟೆ ಬರಂಗಿಲ್ಲ. ಯಾಕೆ? ಸಹನ ಶಕ್ತಿ. ಯಾವ ಸಮಯದಲ್ಲಿ ಯಾವ ಶಕ್ತಿ, ಸರ್ವಶಕ್ತಿನೂ ನಮ್ಮ ಹತ್ರ
ಇರಬೇಕು. ಅದು ಸಮಯ ಪರ್ ಕಾರ್ಯ, ಸಮಯಕ್ಕೆ ತಕ್ಕಂತೆ ಸರ್ವಶಕ್ತಿಗಳು ಕೆಲಸಕ್ಕೆ ಉಪಯೋಗಕ್ಕೆ ಬರಬೇಕು. ಎಲ್ಲ ಮಾತಾಡಿ ಸಿಟ್ಟು ಮಾಡೋದು, ಮಾಡಿ ಒದರಾಡಿ ಅಯ್ಯೋ ನಾನು ಸ್ವಲ್ಪ ತಡ್ಕೋಬೇಕಿತ್ತು, ಸಿಟ್ಟು ಮಾಡಿಬಿಟ್ಟೆ ಅಂತ ಮತ್ತೆ ಸಹನ ಶಕ್ತಿ ಬರೋದಲ್ಲ. ಮೊದಲೇ ಏನಾಗಬೇಕದು ಹಾಜರಾಗಬೇಕು. ಶಕ್ತಿಗಳು ನಾವು ಕರ್ಮ ಕಿಳಿಯೋಕ್ಕಿಂತ ಮೊದಲೇ ಸರ್ವಶಕ್ತಿಗಳು ಹಾಜರಾಗಬೇಕು. ಬಾಬಾ ಅಂತಿದ್ದಾರೆ, ಒಂದು ಸರ್ವಶಕ್ತಿಗಳಿರಬೇಕು, ಇನ್ನೊಂದು ಸರ್ವಶಕ್ತಿಗಳು ಸಮಯಕ್ಕೆ ತಕ್ಕಂತೆ ಕಾರ್ಯದಲ್ಲಿ ಉಪಯೋಗಕ್ಕೆ ಬರಬೇಕು. समय पर हाजिर होती है, समय बीत जाता है, फिर याद आता है. ಮಿಂಚಿ ಹೋದ ಮೇಲೆ ಚಿಂತಿಸಿ ಫಲ ಇಲ್ಲ. ಎಲ್ಲ ಮಾಡೋದು ಮಾಡಿ ಎಲ್ಲ ಆಗೋದು ಎಲ್ಲ ಆಗಿ ಒದರಾಡಿ ಜಗಳದ ಮೇಲೆ ಅಯ್ಯೋ ನಾನು ಜಗಳಾಡಬಾರ್ದಾಗಿತ್ತು, ನಾನು ಸ್ವಲ್ಪ ಶಾಂತಿಯಾಗಿ ಹೊಂದ್ಕೊಂಡು ಹೋದರೆ ಎಲ್ಲ ಚಲೋ ಆಗ್ತಿತ್ತು ಅಂತ ಮತ್ತೆ ಆ ಸಹನ ಶಕ್ತಿ, ಶಾಂತಿಯ ಶಕ್ತಿ, ಹೊಂದಿಕೊಂಡು ಹೋಗೋ ಶಕ್ತಿ ನಂತರ ಬರೋದಲ್ಲ. ಯಾವ ಸಮಸ್ಯೆ ಬರಲಿ, ಕಷ್ಟ ಬರಲಿ, ಮೊದಲು ಸರ್ವಶಕ್ತಿಗಳು ಹಾಜರಾಗಬೇಕು. ಚೆಕ್ ಕರೋ ತೀನೋ ಹಿ ಬಾತೆ. ಯಾವುದು ತೀನೋ ಹಿ ಬಾತೆ? ಜ್ಞಾನ, ಗುಣ ಮತ್ತೆ ಶಕ್ತಿ. ಏಕ ರಾಜ್, ಏಕ ಧರ್ಮ, अविनाशी सुख, शांति, संपत्ति. क्योंकि नए संसार में ये बात जो अभी स्वराज्य के समय का अनुभव है वो नहीं हो सकेगा. ಈಗ ಸ್ವರಾಜ್ಯದ ಅನುಭವದಲ್ಲಿ ಇವೆಲ್ಲವೂ ಬರಬೇಕು. ಇಲ್ಲಿ ಅನುಭವ ಆಗಿಲ್ಲ ಅಂದ್ರೆ ಭವಿಷ್ಯದಲ್ಲಿ ನಮ್ಮ ಪದವಿ ಏನಾಗ್ತದೆ? ಅಭಿ ಇಸ್ ಸಭಿ ಬಾತೋं का ಅನುಭವ कर सकते हैं. ಈಗ ಇವೆಲ್ಲ ಮಾತುಗಳ ಅನುಭವವನ್ನ ನಾವಿಲ್ಲೇ ಮಾಡಲು ಸಾಧ್ಯ. ಅಭಿ ಸೆ ये संस्कार इमर्ज होंगे. अब तब अनेक जन्म ಪ್ರಾರಬ್ಧ ಕೆ ರೂಪ ಮೇ ಚಲೇಗಾ. ಈಗ ಈ ಸಂಸ್ಕಾರ ಇಮರ್ಜ್ ರೂಪದಲ್ಲಿರ್ಬೇಕ, ಜಾಗೃತವಾಗಿರ್ಬೇಕ. ಎಲ್ಲ ಶಕ್ತಿಗಳು ಎವರೆಡಿ ಇರ್ಬೇಕ. ಕೆಲಸ ಮಾಡೋಕ್ಕಿಂತ ಮೊದಲೇ ಎಲ್ಲ ಶಕ್ತಿ, ಎಲ್ಲ ಗುಣ ಹಾಜರಿರ್ಬೇಕು. ಬಾಬಾ ಹೇಳ್ತಾರೆ, ಈಗ ನಾವು ಏನು ಸಂಸ್ಕಾರ ಇಮರ್ಜ್ ಮಾಡ್ಕೋತೀವೋ ಅನೇಕ ಜನ್ಮ प्रारब्ध रूपदल्ली चलेंगे. ऐसे तो नहीं समझते हैं कि धारण कर रहे ही बाबा हो जाएगा, अंत तक तो हो ही जाएगा. बाबा ट्रೈ ಮಾಡ್ತಿದ್ದೀನಿ, ಧಾರಣೆ ಮಾಡ್ತಿದ್ದೀನಿ, ನಾನು ಅಂತಿಮದ ಒಳಗಾಗಿ ಏನು ಮಾಡ್ತೀನಿ, ನೀನು ಹೇಳ್ದಂಗೆ ಸರಿ ಇರ್ತೀನಿ. ಆಯ್ತಾ? ಅಂತಿಮದಲ್ಲಿ ಸರಿ ಆದರೆ ಸಾಕ. ಇನ್ನೊಂದು ಶಬ್ದ ಹೇಳಿ, ಏನು ಬೇಕು? ಇನ್ನೊಂದು ಅಂತಿಮದಲ್ಲಿ ಸಂಪನ್ನ ಆದರೆ ಸಾಕ. ಈಗ ಚೂರು ಸಿಟ್ಟು ಬರ್ತದೆ ಬಾಬಾ, ಮುಂದಕ್ಕೆ ನಾನು ಅಂತಿಮದಲ್ಲೆಲ್ಲ ಕರೆಕ್ಟ್ ಆಗ್ತೀನಿ, ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ತೀನಿ. ಹೇಳಿ, ಈಗಿಂದಲೇ ಬೇಕನ್ನೋದಕ್ಕೆ ಬಾಬನ ಶಬ್ದ ಏನು? ಬಹುತ್ ಕಾಲ ಕಾ. बाप दादा ने पहले से इशारा दे दिया है, बहुत काल का अभी का अभ्यास बहुत काल की प्राप्ति का आधार है. ಈಗ ಬಹಳ ಸಮಯದ ಅಭ್ಯಾಸದಿಂದ ಸಂಸ್ಕಾರ ಆಗ್ತದೆ. ಆವಾಗ ಭವಿಷ್ಯದಲ್ಲಿ ಬಹಳ ಸಮಯದ ಪ್ರಾಪ್ತಿಗೆ ಆಧಾರವಾಗ್ತದೆ. ಒಂದು ವೇಳೆ ಎಲ್ಲದಕ್ಕೂ ಡಿಪೆಂಡ್ ಆಗೋದು ಅಧೀನತೆಯ ಸಂಸ್ಕಾರ. ಲಾಸ್ಟ್ ಮೂಮೆಂಟಿಗೆ ಅಧಿಕಾರಿಯಾಗಿ ಎಲ್ಲ ಗೆದ್ದು ಬಿಟ್ಟೆ. ಭವಿಷ್ಯದಲ್ಲಿ ಏನಾಗ್ಬೋದು ಸರ್? ಪದವಿ. ಭವಿಷ್ಯದಲ್ಲಿ ಏನಾಗ್ಬೋದು? ಅಧೀನ ಅಂದರೆ ದಾಸದಾಸಿ ಪೋಸ್ಟ್. ಲಾಸ್ಟ್ ಮೂಮೆಂಟಿಗೆ ಅಧಿಕಾರಿ ಅದೇ. ಅವರು ತ್ರೇತಾಯುಗದ ಎಂಡಿಗೆ ರಾಜರಾಗ್ತಾರೆ. ಅಷ್ಟು ತನಕೆಲ್ಲ ಏನು? ನಿಮಗೆ ಬಾಬಾ ಮುರಳಿಯಲ್ಲಿ ಸೈತಿ ಪಾಯಿಂಟ್ ಹೇಳಿದ್ದಿದೆ. ರಾಮ ತ್ರೇತಾಯುಗದಲ್ಲಿ ಯಾಕೆ ರಾಮ ರಾಜ ಆದ? ಹಾಗಾದ್ರೆ ಸತ್ಯುಗದಲ್ಲಿ ಒಂದು ಜನ್ಮ ಇಲ್ವೇನು? ಸತ್ಯುಗದಲ್ಲಿ ಇದೆ. ಆದರೆ ಲಾಸ್ಟಿಗೆ ಏನಾಗ್ತಾನೆ? ರಾಜ ಆಗ್ತಾನೆ. ಅದೆಲ್ಲ ಅದಕ್ಕೆ ಅವನಿಗೆ ಯಾವಾಗಲೂ ಬಿಲ್ಲು ಬಾಣ ತೋರಿಸೋದು. ಬಿಲ್ಲು ಬಾಣ ಯಾಕೆ? ಪುರುಷಾರ್ಥ ಮಾಡಲಿಕ್ಕೆ ಹೋರಾಟ.
ಬಹಳ ಸಮಯ ಹೋರಾಟ, ಕೊನೆಗೆ ಏನಾಗ್ತಾನೆ, ಗೆದ್ದು ಬಿಡ್ತಾನೆ. ಅಷ್ಟೊತ್ತಿಗೆ ಬಿಲ್ಲುಬಾಣ ತೋರಿಸ್ತಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ರೆ, ಬಹುತ್ ಕಾಲ ಕಾ ಅಭಿ ಕಾ अभ्यास बहुत काल की प्राप्ति का आधार है. अंत में हो जाएगा नहीं सोचना, हो जाएगा नहीं, होना ही है. कब? अब होना ही है. क्यों? स्वराज्य का जो अधिकार है वो अभी बहुत काल का अभ्यास चाहिए. स्वराज्य अधिकारी ಬಹಳ ಸಮಯದ ಅಭ್ಯಾಸ ಬೇಕು. ಆತ್ಮಜ್ಯೋತಿ ಸ್ವರಾಜ್ಯ ಅಧಿಕಾರಿ, ಬಹಳ ಸಮಯದ अभ्यास ಬೇಕು. अगर एक जन्म में अधिकारी नहीं बन सकते, अधीन बन जाते, तो अनेक जन्म कैसे होंगे? ಇದು ಒಂದು ಜನ್ಮದಲ್ಲಿ ನಾವು ಅಧಿಕಾರಿ ಆಗಿಲ್ಲ, ಇನ್ನು ಅಧೀನ ಆಗಿದ್ದೀವಿ. ಯಾವುದಕ್ಕೆ ಅಧೀನ? ಪರಾಧೀನ, ಕ್ರೋಧಕ್ಕೆ ಅಧೀನ, ಲೋಭಕ್ಕೆ ಅಧೀನ, ಕ್ರೋಧಕ್ಕೆ, ಅಶಾಂತಿಗೆ, ಎಲ್ಲದಕ್ಕೂ ಅಧೀನ, ವಸ್ತುಗಳಿಗೂ ಅಧೀನ. ಅದು ಹೇಳ್ದಂಗೆ ಅದು ನಮ್ಮನ್ನು ನಡೆಸೋದು. ಇದು ರಾಜ ಲಕ್ಷಣ ಅಲ್ಲ. ಅಧಿಕಾರಿ ಆಗ್ಬೇಕು. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್. ನನ್ನ ಮೇಲೆ ನಾನು ರಾಜ ಆಗ್ಬೇಕು. ಪಂಚವಿಕಾರದ ಮೇಲೆ, ಪಂಚತತ್ವದ ಮೇಲೆ, ಕ್ರೋಧ ಜೀತ, ಮೋಹ ಜೀತ, ಲೋಭ ಜೀತ, ವಿಕಾರ ಜೀತ, ಇನ್ಯಾವ ಜೀತ? ಪ್ರಕೃತಿ ಜೀತ, ಮಾಯಾ ಜೀತ, ಎಲ್ಲದರ ಮೇಲೆ ಈಗ ನಾವು ಅಧಿಕಾರಿ ಸ್ಟೇಜನ್ನ ಬರುವಂಥದ್ದು ಬಹಳ ಸಮಯದ ಸಂಸ್ಕಾರ ಬೇಕು. ಇಲ್ಲ ಅಂದ್ರೆ अधीन बन जाते, अनेक जन्म कैसे होंगे? इसलिए बाप दादा सभी चारों ओर के बच्चों को बार बार इशारा दे रहे हैं. ಬಾಳ ಬಾಬಾ ನಾಲ್ಕು ಕಡೆ ಮಕ್ಕಳಿಗೆ ಇಶಾರೆ ಕೊಡ್ತಾ ಇದ್ದಾರೆ. अभी समय की रफ्तार तीव्र गति में जा रही है, इसलिए सभी बच्चों को अभी सिर्फ पुरुषार्थी नहीं बनना, ಕೇವಲ ಈಗ ಪುರುಷಾರ್ಥಿಗಳಾಗುವುದಲ್ಲ. ಶಬ್ದ ಆಡ್ ಮಾಡಿ, तीव्र पुरुषार्थी बन पुरुषार्थ की प्रारब्ध का अभी बहुत काल से अनुभव करना. ಬಹಳ ಸಮಯದ ಅನುಭವ ಮಾಡಿ. ಶಾಂತಿಯ ಶಕ್ತಿ ಬಹಳ ಸಮಯದಿಂದ ಎಷ್ಟು ಶಾಂತವಾಗಿದ್ದೀನಿ ನಾನು, ನನಗೇನೆ ಅನಿಸ್ಬೇಕು. ಬಹಳ ಸಮಯದ ಅನುಭವ ಬೇಕು. तीव्र पुरुषार्थी की निशानियां बाप दादा ने पहले भी सुनाई. तीव्र पुरुषाರ್ಥಿಗಳ ಲಕ್ಷಣ ಏನು? ಹಿಂದೆ ಮುರಳಿಯಲ್ಲಿ ಅಂದರ ಬಾಬಾ. ತೀವ್ರ ಪುರುಷಾರ್ಥ ಅಂದ್ರೆ ದುವಾದೇನಾ ದುವಾ ಲೇನಾ ಅಂತಂದಾರ ಬಾಬಾ. ಇವತ್ತಂತಾರ ಬಾಬಾ, ತೀವ್ರ ಪುರುಷಾರ್ಥಿ ಸದಾ ಒಂದೇ ಲಕ್ಷಣ. ತೀವ್ರ ಪುರುಷಾರ್ಥಿಗಳ ಲಕ್ಷಣ, ಮಾಸ್ಟರ್ ದಾತಾ ಹೋಗಾ, लेवता नहीं देवता, देने वाला. मास्टर दाता, देने वाला, लेने वाला नहीं, देने वाला. ಬರೀ ನಾವು ಕೊಡೋರಾಗ್ಬೇಕು. ಏನ್ ಕೊಡೋರಾಗ್ಬೇಕು? ದುಃಖ ಕೊಡೋರ? ಏನ್ ಕೊಡೋರು? ಶಾಂತಿ ಕೊಡಿ, ಪ್ರೀತಿ ಕೊಡಿ, ಗೌರವ ಕೊಡಿ, ಜ್ಞಾನ ಕೊಡಿ, ಮತ್ತೊಬ್ಬರಿಗೆ ಒಳ್ಳೆ ಗುಣಗಳನ್ನ, ಶಕ್ತಿಯನ್ನ ಕೊಡಿ, ಸಹಯೋಗ ಕೊಡಿ, ಆಶೀರ್ವಾದ ಕೊಡಿ, ಶುಭ ಭಾವನೆ ಕೊಡಿ, ಶುಭ ಕಾಮನೆ ಕೊಡಿ, ಮುಬಾರಕ್ಕೆ ಹೇಳಿ, ಕೃತಜ್ಞತೆ ಕೊಡಿ, ಎಲ್ಲ ಕೊಡ್ಬೇಕನ. ಯಹ ಹೋತು ಮೇರಾ ಪುರುಷಾರ್ಥ ಹೋ. ಈ ರೀತಿ ಆದ್ರೆ ನನ್ನ ಪುರುಷಾರ್ಥ ಆಗ್ತದೆ. ಏಕರೇತೋ ಮೈ ಬೇಕರು. ಅವರು ನನಗೆ ಗೌರವ ಕೊಟ್ರೆ ನಾನು ಗೌರವ ಕೊಡ್ತೀನಿ. ಏ ಬದಲೇತೋ ಮೈ ಬದಲು. ಅವರು ಸ್ವಲ್ಪ ಚೇಂಜ್ ಆದ್ರೆ ನಾನು ಚೇಂಜ್ ಆಗ್ತೀನಿ. ಯಹ ಬದಲೆ ಯಹ ಕರೆ. ಇದು ದಾತಾಪನ್ಯದ ನಿಶಾನಿ ಅಲ್ಲ. ಇಲ್ರಿ ಮನೆಯಲ್ಲಿ ಅವರು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕ್ರಿ, ಅವಾಗ ನಾನು ಬಾಬಾ ಹೇಳ್ದಂಗೆ ನಡಿಲಿಕ್ಕಾಗ್ತದೆ. ಇದು ನಡೆಯಂಗಿಲ್ಲ. ಯಾರೇ ಹೆಂಗಾರು ಇರ್ಬೋದು, ಪರಿಸ್ಥಿತಿ ಹೆಂಗಾರು ಬರ್ಬೋದು. ನನ್ನ ಕೆಲಸ ಏನೋ ದಾತಾಕ್ಕೆ ಬಚ್ಚೆ ದೇನೆ ವಾಲೆ. ನಮ್ಮ ಚಿತ್ರ ಹೆಂಗಿದೆ?
ಹಿಂಗಿರ್ತದೆ, ಕೊಡುದು ಕೊಡುದು ಕೊಡುದು. ಹಿಂಗಿದೆನಾ? ಯಾವ್ದಾರು ದೇವತೆಗಳದ್ದು ಚಿತ್ರ ಹಿಂಗಿದೆನಾ? ಇದು ಮಾಂಗನೆ ವಾಲೆ, ಇದು ದೇನೆ ವಾಲೆ, ದಾತಾಕ್ಕೆ ಬಚ್ಚೆ. ಅದಕ್ಕೆ ಅವ್ರು ಕೊಟ್ರೆ ನಾ ಕೊಡ್ತೀನಿ, ಅವ್ರು ಸ್ವಲ್ಪ ನನ್ನ ಜೊತೆಗೆ ಗೌರವದಲ್ಲಿ ನಡ್ಕೊಂಡ್ರೆ ನಾನು ಗೌರವ ಕೊಡ್ತೀನಿ, ಅವ್ರು ಮಾತಾಡ್ಸಿದ್ರೆ ನಾನು ಮಾತಾಡಿಸ್ತೀನಿ. ಈ ರೀತಿ ಅವರಿಗೆ ಅವಲಂಬನೆಯಾಗಿ ನಾವು ಇರುವುದಲ್ಲ. ನಾನು ದಾತನ ಬಚ್ಚೆ ಸದಾ ಕಾಲಕ್ಕೆ ಹೆಂಗಿರ್ಬೇಕು ಮಾಸ್ಟರ್? ದಾತ ಕೊಡೋರು, ದಾತ ಪನ್ಕಿ ನಿಶಾನಿ. ಕೊಯ್ ಕರೆ ನಾ ಕರೆ, ಬೇರೆಯವರು ಮಾಡ್ಲಿ ಬಿಡ್ಲಿ, ಲೇಕಿನ್ ಮೈ ಬಾಪ್ತಾದ ಸಮಾನ್ ಕರು, ಬ್ರಹ್ಮ ಬಾಪ್ ಸಮಾನ್ ಬಿ ಕರು. ನಾನು ಬಾಪ್ತಾದವ್ರ ಸಮಾನ ಮಾಡಬೇಕು. ಅವ್ರು ಮಾಡ್ಲಿ ಬಿಡ್ಲಿ, ಅವ್ರು ಗೌರವ ಕೊಡ್ಲಿ ಬಿಡ್ಲಿ, ನಾನು ಕೊಡ್ಬೇಕು, ನಾನು ಕೊಡ್ಬೇಕು. ब्रह्मा बाप समान भी साकार में भी देखा, बच्चे करे तो मैं करूँ, कभी ब्रह्मा बाबा नहीं कहा ना. ಮಕ್ಕಳು ನಡ್ಕೊಂಡ್ರೆ ನಾನು ಚಂದ ನೋಡ್ಕೋತೀನಿ ಮಕ್ಕಳನ್ನ. ಮಕ್ಕಳು ನೀವು ಹೇಳ್ದಂಗೆ ನಡ್ಕೋಬಹುದು, ನಡ್ಕೊಳ್ಳೋದೇ ಇರ್ಬೋದು. ನೀವು ಹೆಂಗೆ ನಡ್ಕೋಬೇಕು ಅದೇ ರೀತಿ ನಡ್ಕೋಬೇಕು. ಅದು ಇವತ್ತಲ್ಲ ನಾಳೆ ಆ ಮಕ್ಕಳ ಮೇಲೆ ಪ್ರಭಾವ ಬೀರಿ ಚೇಂಜ್ ಆಗೋದು ಗ್ಯಾರಂಟಿ. ನಾನು ಹೆಂಗೆ ನಡ್ಕೋಬೇಕು ಅದನ್ನ ನೋಡ್ಕೋಬೇಕು. बच्चे करे तो मैं करूं, कभी नहीं कहा, मैं करके बच्चों से कराऊं. ನಾನು ಮಾಡಿ ಮಕ್ಕಳ ಹತ್ರ ಮಾಡಿಸ್ತೀನಿ ಬ್ರಹ್ಮ ಬಾಬಾಗೆ. ಅದಕ್ಕೆ ನಾವು ನಡಿಬೇಕು, ನಾವು ಮಾಡಬೇಕು. ನಾವು ಮೊದಲು ಪ್ರಾಕ್ಟಿಕಲ್ ಆಗಿ ಬರೀ ಹೇಳೋರಲ್ಲ, ನಾವು ಪ್ರಾಕ್ಟಿಕಲ್ ಆಗಿ ಆ ರೀತಿ ಇರುವವರು, ನಡೆಯುವವರಾಗಬೇಕು. ಎರಡನೇದು ನಿಶಾನಿ. ಯಾರ ನಿಶಾನಿ? ತೀವ್ರ ಪುರುಷಾರ್ಥಿಗಳ ನಿಶಾನಿ. ಎರಡನೇದು तीव्र पुरुषार्थ के सदा निर्माण, कार्य करते भी निर्माण, निर्माण और निर्माण दोनों का बैलेंस चाहिए. निर्माण ಮತ್ತು ನಿರ್ಮಾಣ, ನಿರ್ಮಾಣ ಎರಡರದ್ದು ಬ್ಯಾಲೆನ್ಸ್ ಇರಬೇಕು. ಎರಡರದ್ದು ಬ್ಯಾಲೆನ್ಸ್. ನಿರ್ಮಾಣ ಅಂದರೆ ಸೇವಾ, ಕಾಣ್ತದದು, ಎಲ್ಲರಿಗೂ ಕಾಣ್ತದೆ ನಾವು ಮಾಡೋದು ನಿರ್ಮಾಣ. निर्माण बनकर कार्य करने में सर्व द्वारा दिल का स्नेह और दुआएं मिलती है. ನಿರ್ಮಾಣ ಅಂದರೆ ನನಗೆ ಯಾವುದು ಸ್ಥಾನಮಾನ ಹೊಗಳಿಕೆ ಬೇಡ, ತೋರಿಕೆನೇ ಇಲ್ಲ. ಯಾಕೆಂದ್ರೆ ಆ ರೀತಿ ಸೇವೆ ಮಾಡೋದ್ರಿಂದ ನನಗೇನು ಬಾಕಿ ಇದೆ ಅಂತ ಗೊತ್ತು, ಏನು ಬಾಕಿ ಇದೆ ಅಂತ ಗೊತ್ತು. ನಾವು ಮಾಡಬೇಕು, ಮಾಡದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು. ಮಾಡುವ ಮಾಟದೊಳಗೆ ನಾನಿಲ್ಲದಿರಬೇಕು, ಅದು ನಿರ್ಮಾಣ. ನಾನು ಮಾಡಿದೆ ಅನ್ನೋದು ಇರಬಾರ್ದು ನಮಗೆ. ನಿರ್ಮಾಣ ಮಾಡೋದು ನಿರ್ಮಾಣ, ಮಾಡದಂತಿರುವುದು निर्माण. निर्माण बाप दादा ने देखा निर्माण अर्थात सेवा. सेवा के क्षेत्र में आजकल सभी अच्छे उमंग उत्साह से नए नए प्लान बना रही हैं. इसके बाप दादा चारों ओर के बच्चों को मुबारक देते हैं. ಎಲ್ಲರೂ ಸೇವೆದು ಹೊಸ ಹೊಸ ಯೋಜನೆ ಮಾಡ್ತಾ ಇದ್ದೀರಿ, ಉಮಂಗ್ ಉತ್ಸಾಹ ಎಲ್ಲ ಕಾಣ್ತಾ ಇದೆ. ಬಾಬಾ ಅದಕ್ಕೆ ಶುಭಾಶಯವನ್ನ ಕೊಡ್ತಿದ್ದಾರೆ. बाप दादा के पास निर्माण के सेवा के प्लान बहुत अच्छे अच्छे बनाए. निर्माण ಸೇವೆಯ ಪ್ಲಾನ್, ಸೇವಾ ಅದು ಚಂದ ಕಾಣ್ತಾ ಇದೆ. लेकिन बाप दादा ने देखा निर्माण के कार्य तो बहुत अच्छे, लेकिन जितना सेवा के कार्य में उमंग उत्साह ಇದೆಲ್ಲ ಕಾಣ್ತದೆ. ನಿರ್ಮಾಣ ಯಾವಾಗಲೂ ಕಾಣ್ತದೆ, ಸೇವಾ ಪ್ಲಾನ್ ಕಾಣ್ತದೆ, उमंग उत्साह ಕಾಣ್ತದೆ, सेवा का कार्य उमंग उत्साह है. उतना अगर निर्माण स्टेज का बैलेंस हो, ನಾನು ಮಾಡಿದೆ ಅನ್ನುವಂಥದ್ದೇ ಇರಬಾರ್ದು. निर्माण स्टेज, मान शान ಬೇಡ. अर्थात सेवा के कार्य में सफलता और ज्यादा प्रत्यक्ष रूप में हो सकती है. बाप दादा ने पहले अल्वा ಇದೆರಡು ಬ್ಯಾಲೆನ್ಸ್ ಇದ್ದಾಗ निर्माण अर्थात सेवा के कार्य में सफलता ज्यादा प्रत्यक्ष रूप में हो सकता है.
ನಾವು ನಿರ್ಮಾಣ ಆಗಿದ್ದುಕೊಂಡು ಸೇವೆಯಲ್ಲಿ ಉಮಂಗ ಉತ್ಸಾಹದಲ್ಲಿ ಧುಮುಕಿದ್ರೆ ಸೇವೆಯಲ್ಲಿ ಏನು ಸಿಗ್ತದೆ? ಸಫಲತೆ ಸಿಗ್ತದೆ. बाप दादा ने पहले भी सुनाया, निर्माण स्वभाव, निर्माण बोल, निर्माण ಸ್ಥಿತಿ ಎಲ್ಲಿರ್ಬೇಕು? ಮಾನ್ ಶಾನ್ ಇರಬಾರ್ದು. ಎಲ್ಲಿ? ಸ್ವಭಾವದಲ್ಲಿ ನಿರ್ಮಾನ್. ಮಾತಾಡುವಾಗ ನಿರ್ಮಾನ್. ನಮ್ಮ ಆಂತರಿಕ ಸ್ಥಿತಿ ನಿರ್ಮಾನ್. ಮಾತಾಡೋ ಗೊತ್ತಾಗ್ತದಲ್ವ? ನಾನು ಅದು ಮಾಡಿದೆ ಇದು ಮಾಡಿದೆ ಎಲ್ಲ ಹೇಳ್ಕೊಳ್ಳೋದು ಭಾಳ ಹೇಳ್ಕೊತಾರೆ. ಸಂಬಂಧ ಸಂಪರ್ಕ ಮೇ ಆನ. ಹೇಗಿದ್ದುಕೊಂಡು? ನಿರ್ಮಾಣ ಸ್ವಭಾವ, ನಿರ್ಮಾಣ ಬೋಲ್, ನಿರ್ಮಾಣ ಸ್ಥಿತಿಯಿಂದ ಸಂಬಂಧ ಸಂಪರ್ಕದಲ್ಲಿ ಬರಬೇಕು. ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರಬೇಕು. देवताओं का गायन करते ही लेकिन है ब्राह्मणों का गायन. देवताओं के लिए कहते ही उनके मुख से जो बोल निकलते वो जैसे हीरे मोती अमूल्य, निर्मल वाणी, निर्मल स्वभाव. अभी बाप दादा देखते ही रिजल्ट सुना देना, क्योंकि इस सीजन का लास्ट टर्न है. तो बाप दादा ने देखा निर्मल वाणी, निर्माण स्थिति, उसमें अभी अटेंशन चाहिए. आद्रिंद ಒಳಗೆ ಹೆಂಗಿರ್ಬೇಕು? ನಿರ್ಮಾಣ. ಹೊರಗೆ ಹೆಂಗಿರ್ಬೇಕು? ನಿರ್ಮಲ್. ಸ್ಥಿತಿ ನಿರ್ಮಾಣ. ಮಾತು ನಿರ್ಮಲ ಮಾತು. ಅಹಂಕಾರ ಕಾಣದೆ ಮಾತಿನಲ್ಲಿ ಅಲ್ವಾ? ಮಾತಾಡುವಾಗ ನಾವು ಗುರುತಿಸ್ತೀವಿ. ಎಷ್ಟು ನಿಮ್ಮ ಭಾಷೆಯಲ್ಲಿ ಹೇಳಿ, ಎಷ್ಟು ಸೊಕ್ಕ ಅಂತೀವಿ. ಅಂದ್ರೇನು? ಮಾತಿನಲ್ಲಿ ಅಹಂಕಾರ ಕಾಣ್ತದೆ. ಸ್ಥಿತಿ ಹೆಂಗಿರ್ಬೇಕು? ನಿರ್ಮಾಣ. ಮಾತು ನಿರ್ಮಲ ಇರಬೇಕು. ಇದು ಎರಡು ಬ್ಯಾಲೆನ್ಸಿನ ಬಗ್ಗೆ ಬಾಬಾ ತಿಳಿಸ್ತಿದ್ದಾರೆ. तो बाप दादा ने खजाने के 3 खाते जमा करो. तो पहले बताया रिजल्ट में क्या देखा? बाप दादा ने खजाने के 3 खाते जमा करो. तो पहले बताया रिजल्ट में क्या देखा? 3 खाते कौन से ही? वो तो याद है ना? अभी रिवाइज कर रहे ही बाप दादा. एक है अपने पुरुषार्थ से जमा का खाता. 3 ಜಮದ ಖಾತೆಯನ್ನ ಬಾಬಾ ಚೆಕ್ ಮಾಡ್ತಿದ್ದಾರೆ, ನೆನಪಿಸ್ತಿದ್ದಾರೆ, ರಿವೈಸ್ ಮಾಡ್ತಿದ್ದಾರೆ. ಪುರುಷಾರ್ಥದಿಂದ ಜಮದ ಖಾತೆ. ಎರಡನೇದು ಸದಾ ಸ್ವಯಂ भी संतुष्ट रहे, दूसरों को भी संतुष्ट करे. ನಾನು ಸಂತುಷ್ಟ ಇರಬೇಕು. ನನ್ನ ಯಾರ ಒಡನಾಟದಲ್ಲಿ ಬರ್ತೀನೋ ಅವರು ನನ್ನಿಂದ ಸಂತುಷ್ಟ ಇರಬೇಕು. ನಾನು ಸಂತುಷ್ಟ, ಅವರು ಸಂತುಷ್ಟ. ಭಿನ್ನ ಭಿನ್ನ ಸಂಸ್ಕಾರಕ್ಕೋ ಜಾನ್ತೆ ಹುಯೆ. ಅದೇ ನನ್ನ ಒಡನಾಟದಲ್ಲಿ ಬರೋರು ಭಿನ್ನ ಭಿನ್ನ ಸಂಸ್ಕಾರದವರು, ಮತ್ತೆ ನನ್ನಂಗೆನೆ ಇರಂಗಿಲ್ಲ ಅವರು, ಆದರೂ ಸಂತುಷ್ಟ. ಹುಯೆ भी संतुष्ट रहना, संतुष्ट करना. इससे दुआओं का खाता जमा होता है. ನಾವು ಸಂತುಷ್ಟ ಇರೋದು, ಬೇರೆಯವರು ಭಿನ್ನ ಭಿನ್ನ ಸಂಸ್ಕಾರದವರು ಇದ್ದರೂ ಸಹಿತ ಸಂತುಷ್ಟ ಪಡಿಸೋದು, ಇದು ಏನಾಗ್ತದೆ? ಆಶೀರ್ವಾದದ ಖಾತೆ ಜಮಾ ಆಗ್ತದೆ. ಆಶೀರ್ವಾದದ ಖಾತೆ ಜಮಾ ಆಗ್ತದೆ. अगर किसी भी कारण से संतुष्ट करने में कमी रह जाएगी, ಅನ್ಯರನ್ನ ಯಾವುದೋ ಕಾರಣದಿಂದ ಸಂತುಷ್ಟಪಡಿಸುವುದರಲ್ಲಿ ಕೊರತೆ ಇದೆ. ರಿಸಲ್ಟ್ ಏನು? पुण्य के खाते में जमा नहीं होता. पुण्यದ ಖಾತೆ ಜಮಾ ಆಗುವುದಿಲ್ಲ. संतुष्टता पुण्य की चाबी है. चाहे रहना चाहे करना, ಸಂತುಷ್ಟ ಇರುವುದು, ಸಂತುಷ್ಟ ಪಡಿಸೋದು. ರಹನ ಮತ್ತು ಕರ್ಣ. ರಹನ ಮತ್ತು ಕರ್ಣ ಯಾವುದರಲ್ಲಿ? ಸಂತುಷ್ಟ ಇರುವುದು, ಸಂತುಷ್ಟ ಪಡಿಸೋದು. ಇದು ಪುಣ್ಯ ಜಮಾ ಆಗುವಂತ ಚಾಬಿ. ಅದಕ್ಕೇನೆ ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಮತ್ತೊಬ್ಬರಿಗೆ ನನ್ನಿಂದ ತೊಂದರೆ ಆಯಿತು, ದುಃಖ ಆಯಿತು, ಕಣ್ಣೀರು ಬಂತು, ಪಾಪ ಆಗ್ತದೆ. ಪರಪೀಡನೆಯೇ ಪಾಪ, ಪರೋಪಕಾರವೇ ಪುಣ್ಯ. ಮತ್ತೊಬ್ಬರಿಗೆ ನನ್ನಿಂದ ಉಪಕಾರ, ದಾತಕ್ಕೆ ಬಚ್ಚೆ,
ಸ್ನೇಹ ಕೊಡಿ, ಪ್ರೀತಿ ಕೊಡಿ, ಗೌರವ ಕೊಡಿ. ಅವರಿಗೆ ಚಂದ, ಅವ್ರು ತಪ್ಪು ಮಾಡ್ತಾ ಇರ್ಬೋದು, ಅವ್ರು ತಪ್ಪು ಮಾಡ್ತಾರೆ, ಅವ್ರು ಒದ್ದಾಡಿದ್ರು ಅಂತೇಳಿ ನಾನು ಒದ್ದಾಡುತ್ತ? ಹಾಗೆ ನನಗೂ ಅವ್ರಿಗೇನು ವ್ಯತ್ಯಾಸ ಆಯಿತು? ಅವ್ರಿಗೆ ಹೆಂಗೆ ಬೇಕಾದ್ರೆ ಇರಲಿ, ಅವರ ಭಿನ್ನ ಸಂಸ್ಕಾರ ಹೆಂಗೇ ಇರಲಿ, ನಾನು ನನ್ನ ಶ್ರೇಷ್ಠ ಸಂಸ್ಕಾರ ಏನು ಅದರಲ್ಲೇ ಇರತಕ್ಕಂಥ ನಾನು ಸಂತುಷ್ಟಪಡಿಸಬೇಕು, ಆಶೀರ್ವಾದ ಕೊಡಬೇಕು, ಅವರಿಗೆ ಸಹಾಯ ಕೊಡಬೇಕು, ಹೆಲ್ಪ್ ಮಾಡಬೇಕು. ನೀವು ಮಾಡ್ತಾನೆ ಹೋಗ್ರಿ. ಕೊನೆಗೆ ಅವ್ರಿಗೇನೆ ನಾಚಿಕೆ ಬರ್ತದೆ. ಅಯ್ಯೋ, ನಾನು ಎಷ್ಟು ಕಿರಿಕಿರಿ ಮಾಡ್ತಿದ್ದೆ, ಆದರೂ ನನಗೇನು ಮಾಡಿದ್ರು ಅವರು ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಅವರು ಚೇಂಜ್ ಆಗೋದು ಗ್ಯಾರಂಟಿ. ನಿಮಗೆ ಆಶೀರ್ವಾದ ಸಿಗೋದು ಗ್ಯಾರಂಟಿ ಸಿಗ್ತದೆ. ದೇನೆ ಮೇ ಲೇನಾ ಸಮಯ ಹುವಾ ಹೈ. ಮೂರನೇದು ಏನು? ಮೂರನೇದು ಬಾಬಾ 3 ಖಾತೆ ಜಮಾ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ. ಒಂದನೇದು ಏನಾಯ್ತು? ಪುರುಷಾರ್ಥದ ಜಮಾದ ಖಾತೆ. ಎರಡನೇದು ಸಂತುಷ್ಟತೆಯ ಖಾತೆ. ಮೂರನೇದು ಸೇವಾ ಮೇ ಬಿ ಸದಾ ನಿಸ್ವಾರ್ಥ ಮೈ ಪನ್ ನಹಿ. ಸೇವೆ ಮಾಡುವಾಗಲೂ ನಿಸ್ವಾರ್ಥತೆ ಇರಬೇಕು. ಏನು ಬರಬಾರ್ದು? ಮೈ ಪನ್ ಬರಕೂಡದು. मैंने किया मेरा होना चाहिए. ये मैं और मेरापन जहाँ सेवा में आ जाता है वह पुण्य का खाता जमा नहीं होता. ನಾವು ಏನು ಸೇವೆ ಮಾಡ್ತೀವೋ ಅಲ್ಲಿ ನಾನು ಮತ್ತೆ ನನ್ನದು ಬಂತಂದ್ರೆ ಸೇವೆ ಮಾಡಿದ್ರೂ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಸೇವೆ ಮಾಡಿದ್ರೂ ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. मेरापन अनुभवी हो, ये रॉयल रूप का भी मेरापन बहुत है. अनुभवी हो, ये रॉयल रूप का भी मेरापन बहुत है. ನಾನು ಬಹಳ ಅನುಭವಿ ಇದ್ದೀನಿ. ಇದು ರಾಯಲ್ ರೂಪದ मेरापन. रॉयल रूप के मेरेपन की लिस्ट साधारण मेरेपन से लंबी है. ಅಂತಾರೆ ರಾಯಲ್ ರೂಪದ मेरापन्निನ ಲಿಸ್ಟ್ ಬಹಳ ಉದ್ದ ಇದೆ. जहाँ भी और मैं और मेरापन का स्वार्थ आ जाता है, निस्वार्थ नहीं है, वो पुण्य का खाता कम हो जाता. ನನ್ನತನ ಬಂತು, मेरापन ಬಂತು, ಸ್ವಾರ್ಥ ಬಂತಂದ್ರೆ ಪುಣ್ಯದ ಖಾತೆ ಜಮಾ ಕಡಿಮೆ ಆಗ್ತದೆ. ಪುಣ್ಯದ ಖಾತೆಯಲ್ಲಿ ಜಮಾ ಕಡಿಮೆ ಆಗ್ತದೆ. मेरेपन की लिस्ट फिर कभी सुनाएंगे. ನೀವು ಯಾವ್ದು ಮೇರೆ 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 ಅಂತೀರಿ, ಆ ಲಿಸ್ಟ್ ಇನ್ನೊಮ್ಮೆ ಹೇಳ್ತೀನಿ ಅಂತಾರೆ ಬಾಬಾ. मेरेपन की लिस्ट बड़ी लंबी है, बड़ी सूक्ष्म है. बड़ा ದೊಡ್ಡ ಲಿಸ್ಟ್, बड़ा सूक्ष्म. तो बाप दादा ने देखा कि अभी पुरुषार्थ से यथाशक्ति सभी अपना अपना खाता जमा कर रही हैं. ಈಗ ಪುರುಷಾರ್ಥದಿಂದ ಬಾಬಾ ರಿಸಲ್ಟ್ ನೋಡ್ತಾ ಇದ್ದಾರೆ. ಪುರುಷಾರ್ಥದಿಂದ ಎಲ್ಲರೂ ಯಥಾಶಕ್ತಿ ತಮ್ಮ ತಮ್ಮ ಖಾತೆಯನ್ನು ಜಮಾ ಮಾಡ್ಕೋತಿದ್ದೀರಿ. ಲೇಕಿನ್ ದುआओं का खाता, पुण्य का खाता वो अभी भरने की आवश्यकता है. ಆಶೀರ್ವಾದದ ಖಾತೆ ಯಾವುದರಿಂದ ಆಶೀರ್ವಾದ? ಸಂತುಷ್ಟ ಇದ್ದು ಮತ್ತೊಬ್ಬರನ್ನ ಸಂತುಷ್ಟಪಡಿಸುವುದರಿಂದ ಆಶೀರ್ವಾದ ಖಾತೆ. ಮೊದಲನೇದು ಪುರುಷಾರ್ಥದ ಖಾತೆ, ಎರಡನೇದು ಆಶೀರ್ವಾದದ ಖಾತೆ, ಮೂರನೇದು ಪುಣ್ಯದ ಖಾತೆ. ಪುಣ್ಯ ಯಾವಾಗ ಜಮಾ ಆಗ್ತದೆ? ಸೇವೆ ಮಾಡ್ತಿದ್ದೀವಿ, ನಿಸ್ವಾರ್ಥತೆ ಇರಬೇಕು, ಆವಾಗ ಇದು ಜಮಾ ಆಗ್ತದೆ. ಮೇರಾಪನ್ ನಾನು ಮಾಡಿದೆ ಅಂದ್ರೆ ಪುಣ್ಯ ಮಾಡಿದ್ರು ಜಮಾ ಆಗೋದಿಲ್ಲ. ಗೊತ್ತಾಯ್ತಲ್ವಾ? 3 ಖಾತೆ. ಪುರುಷಾರ್ಥದ ಖಾತೆಗೆ ಏನ್ ಬೇಕು? ಪುರುಷಾರ್ಥ ಮಾಡೋದು, ಅದರಿಂದ ಜಮಾದ ಖಾತೆ ವೃದ್ಧಿ ಆಗ್ತದೆ. ಎರಡನೇದು ಆಶೀರ್ವಾದ ಖಾತೆಗೆ ಸಂತುಷ್ಟ ಇರಬೇಕು, ಸಂತುಷ್ಟಪಡಿಸ್ಬೇಕು. ಮೂರನೇದು ಸೇವೆಯಿಂದ ಪುಣ್ಯದ ಖಾತೆ ಅಲ್ವಾ, ಅಲ್ಲಿ ಮಾತ್ರ ನಿಸ್ವಾರ್ಥತೆ ಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ನಿಸ್ವಾರ್ಥತೆ ಬೇಕು, ಪುಣ್ಯದ ಖಾತೆ ಜಮಾ ಆಗ್ತದೆ. ಎರಡನೇ ಖಾತೆ ಆಶೀರ್ವಾದದ ಖಾತೆ, ಮೂರನೇ ಖಾತೆ पुण्य खाते, ಮೊದಲನೇ ಖಾತೆ पुरुषार्थ खाते. अपने पुरुषार्थ से यथाशक्ति सभी अपना अपना खाता जमा कर रहे हैं. पुरुषार्थದ ಖಾತೆ ನೋಡಿದ್ರು ಬಾಬಾ, ಎಲ್ಲರೂ ತಮ್ಮ ತಮ್ಮ ಯಥಾಶಕ್ತಿ ಪುಣ್ಯದ ಖಾತೆ, ಅದು ಪುರುಷಾರ್ಥದ ಖಾತೆ ಜಮಾ ಆಗ್ತಾ ಇದೆ. ಆದರೆ ಆಶೀರ್ವಾದದ ಖಾತೆ, ಪುಣ್ಯದ ಖಾತೆ ಅಭಿ ಬರ್ನೆ ಕಿ ಅವಶ್ಯಕತೆ. ಇದೆರಡು ಈಗ ಜಾಸ್ತಿ ತುಂಬ್ಕೋಬೇಕು.
ಗೊತ್ತಾಯ್ತಲ್ಲ. ಆಶೀರ್ವಾದ ಖಾತೆ ಬರೋದು ಹೆಂಗೆ? ಸಂತುಷ್ಟ ಇದ್ದು ಮತ್ತೊಬ್ಬರನ್ನ ಸಂತುಷ್ಟ ಪಡಿಸೋದು. ಪುಣ್ಯದ ಖಾತೆ ಜಮಾ ಆಗಬೇಕಾದ್ರೆ ಸರ್ವಿಸ್ ಮಾಡ್ರಿ, ನಿಸ್ವಾರ್ಥತೆ ಬೇಕು, ಮೇರಾಪನ್ ಬರಬಾರ್ದು. ಆದ್ದರಿಂದ ತೀನೋ ಖಾತೆ ಜಮಾ करने का टेंशन. संस्कार वैरायटी अभी भी दिखाई देंगे, सबके संस्कार अभी संपन्न नहीं हुए ही. ಎಲ್ಲರ ಸಂಸ್ಕಾರ ಬೇರೆ ಬೇರೆ ಇದೆ, ಇನ್ನು ಸಂಪನ್ನ ಸಂಸ್ಕಾರ ಕಾಣ್ತಾ ಇಲ್ಲ. लेकिन हमारे ऊपर औरों के कमजोर स्वभाव, कमजोर संस्कारों का प्रभाव नहीं पड़ना चाहिए. ಎಲ್ಲರ ಹತ್ರ ಈಗ ಸಂಪನ್ನ ಸಂಸ್ಕಾರ ಇಲ್ಲ, ಆದ್ರೂ ಒಂದು ಎಚ್ಚರಿಕೆ ಬಾಬಂದು. ಅನ್ಯರ ದುರ್ಬಲ ಸಂಸ್ಕಾರ, ಅನ್ಯರ ದುರ್ಬಲ ಸ್ವಭಾವದ ಪ್ರಭಾವ ನಮ್ಮ ಮೇಲೆ ಬೀಳಬಾರದು. ಇದು ಅಟೆನ್ಷನ್ ಕೊಡ್ಬೇಕು ನಾವು. ಮತ್ತೊಬ್ಬರ ಪ್ರಭಾವ ನಮ್ಮ ಮೇಲೆ ಬೀಳಬಾರದು. ದುರ್ಬಲ ಸ್ವಭಾವ, ದುರ್ಬಲ ಸಂಸ್ಕಾರದ ಪ್ರಭಾವ ನಮ್ಮ ಮೇಲೆ ಬೀರಕೂಡದು. ನಾನು ಯಾರು? ಮಾಸ್ಟರ್ सर्वशक्तिवान. कमजोर संस्कार शक्तिशाली नहीं है. मुझे मास्टर सर्वशक्तिवान के ऊपर कमजोर संस्कार स्वभाव प्रभाव नहीं पड़ना चाहिए. ನಾನು ಹೇಗಿರಬೇಕು? ಮಾಸ್ಟರ್ ಸರ್ವಶಕ್ತಿವಾನ್. ಅನ್ಯರ ದುರ್ಬಲ ಸ್ವಭಾವ, ದುರ್ಬಲ ಸಂಸ್ಕಾರದ ಪ್ರಭಾವ ನನ್ನ ಮೇಲೆ ಬೀಳಕೂಡದು. ಎಷ್ಟು ಪಾಯಿಂಟ್ಸ್! ಹೆಂಗಿರ್ಬೇಕು ನಾವು? ಮತ್ತೊಬ್ಬರ ವೀಕ್ನೆಸ್ ನಮ್ಮ ಮೇಲೆ ಪ್ರಭಾವ ಬೀರಬಾರ್ದಲ್ಲ. ಅವ್ರದ್ದು ವೀಕ್ನೆಸ್, ಅದು ಅವ್ರದ್ದು ದುರ್ಬಲತೆ, ಅದನ್ನ ನೋಡಿ ನಂಗೆ ಸಿಟ್ಟು ಬರೋದು. ಇದೇನ್ ಮಾಡ್ದಂಗೆ ಆಯ್ತು. ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ಅಂತಿದ್ದಾರೆ ಸೇಫ್ಟಿ ಕಾ ಸಾಧನ ಕ್ಯಾ ಹೈ? ಹಂಗಾರೆ ಯಾರ ಪ್ರಭಾವಕ್ಕೂ ನಾನು ಒಳಗಾಗಬಾರ್ದು, ಅನ್ಯರ ದುರ್ಬಲ ಸ್ವಭಾವ ಸಂಸ್ಕಾರಕ್ಕೆ ನಾನು ಒಳಗಾಗಬಾರ್ದು. ಸೇಫ್ಟಿ ಕಾ ಸಾಧನ ಕ್ಯಾ ಹೈ? ನಾನು ಸುರಕ್ಷತೆ ಇರ್ಬೇಕಪ್ಪ. ನಂದು ಸಂಸ್ಕಾರದಲ್ಲಿ ನಂಬರ್ 1 ಇದೆ. ನನ್ನ ಸಂಸ್ಕಾರನೇ ಏನು ಸಂಪನ್ನ ಆಗಿಲ್ಲ, ಆದ್ರೆ ಮತ್ತೊಬ್ಬರ ದುರ್ಬಲ ಸ್ವಭಾವ ಸಂಸ್ಕಾರ ನನ್ನ ಮೇಲೆ ಪ್ರಭಾವ ಬೀರಬಾರ್ದು. ಸೇಫ್ಟಿ ಕಾ ಸಾಧನ ಕ್ಯಾ ಹೈ? ಬಾಬಾ ಅಂತಿದ್ದಾರೆ ಸೇಫ್ಟಿ ಕಾ ಸಾಧನ ಬಾಪ್ ದಾದಾಕಿ ಛತ್ರ ಛಾಯೆ ಮೇ ರಹನ. ಸೇಫ್ ಆಗಿರ್ತೀವಿ, ಬಾಪ್ ದಾದರವರ ಛತ್ರ ಛಾಯೆ ಕೆಳಗಡೆ ಇರಿ. ಬಾಪ್ ದಾದಕ್ಕೆ ಸಾಥ್ ಕಂಬೈಂಡ್ ರಹನ ಛತ್ರ ಛಾಯ ಹೈ. ಹೇಳಿ, ಯಾವುದದು ಛತ್ರ ಛಾಯೆ? ಶ್ರೀಮತ್, ತಂದೆಯ ಶ್ರೀಮತದ ಒಳಗಡೆ ಇರಬೇಕು, ಅದೇ ಛತ್ರ ಛಾಯೆ. ತಂದೆ ಜೊತೆಗೆ ಕಂಬೈಂಡ್ ಆಗಿರೋದು ಅಂದ್ರೆ ಏನರ್ಥ? ಶ್ರೀಮತ. ಬಾಬನ ಮಾತು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅವನ ಮಾತು ಏನಿದ್ರು ನನ್ನ ಲೈಫಲ್ಲಿ ಕಾಣ್ಬೇಕದು. ತಮಗೆ ಹಿಂದೇನೂ ಅಂದಿವಿ, ಸಾತ್ ರಹನ ಕಂಬೈಂಡ್ ರಹನ ವ್ಯತ್ಯಾಸ ಇದೆ. ಹಿಂಗೆ ಸಾತ್ ರಹನ, ಹಿಂಗಂದ್ರೆ ಕಂಬೈಂಡ್ ರಹನ. ಹಿಂಗಿದ್ದಾಗ ಬಾಬನ ಸಂಸ್ಕಾರ ನನ್ನ ಸಂಸ್ಕಾರ ಸಮಾನ ಆಗ್ತದೆ. ಕಂಬೈಂಡ್ ಇದ್ದಾಗ ಅದು ಬೇಕು. ಕಂಬೈಂಡ್, ಬಾಬನ ಜೊತೆಗೆ ಕಂಬೈಂಡ್ ಅಂದ್ರೆ ಬಾಬನ ಎಲ್ಲ ಶ್ರೀಮತನು ನನ್ನ ಜೊತೆಗೆ ಇರ್ತದೆ, ಎಲ್ಲ ಶ್ರೀಮತನು ಜೊತೆಗೆ ಇರ್ತದೆ. ಸಾತ್ ಅಂದ್ರೆ ಕೆಲವೊಮ್ಮೆ ಮರಿಬಹುದು, ನಾವು ದೂರ ಆಗ್ಬೋದು. ಕಂಬೈಂಡ್ ಆದ್ರೆ ನಾವು ದೂರ ಆಗ್ತೇವೆ. ಇದು ಛತ್ರ ಛಾಯೆ, ಕಂಬೈಂಡ್, ಶ್ರೀಮತ, ಇದು ನಮ್ಮ ಜೊತೆಗೆ ಇರ್ಬೇಕು. ಇದು ಸೇಫ್ಟಿ ಕಾ ಸಾಧನ. ಧೈರ್ಯ ಬಂತ? ಧೈರ್ಯ ಬಂತಲ್ಲ? ಹೆಂಗಿರ್ಬೇಕಂತ ಸಮಸ್ಯೆನೂ ಬಾಬಾ ತಿಳಿಸ್ತಾರೆ, ಸಮಾಧಾನಕರ ಉತ್ತರನ ಕೊಡ್ತಾರೆ. ಈಗ ತರುವುದು ಯಾರ ಕೈಯಲ್ಲಿ? ನಮ್ಮ ಕೈಯಲ್ಲಿದೆ. ನನ್ನ ಲೈಫಿಗೆ ನಾನೇ ಜವಾಬ್ದಾರ. ನನ್ನ ಭಾಗ್ಯ ಬೆಳಗಿಸುವುದಕ್ಕೆ ವಿ ಆರ್ ದಿ ಆರ್ಕಿಟೆಕ್ಟ್ ಆಫ್ ಅವರ್ ಓನ್ ಡೆಸ್ಟಿನಿ. आज बाप दादा इशारा दे रहे हैं कि स्वप्रति हर एक को संकल्प, बोल, संबंध, संपर्क, कर्म में नवीनता लाने का प्लान बनाना ही है. बाप दादा ಎಲ್ಲರಿಗೂ ಇಶಾರೆ ಕೊಡ್ತಿದ್ದಾರೆ. ಸ್ವಪ್ರತಿ ಹರೇಕಕ್ಕೋ ಎಲ್ಲರಿಗೂ ಇಶಾರೆ. ಪ್ರತಿಯೊಬ್ಬರು ಸಂಕಲ್ಪ, ಮಾತು, ಸಂಬಂಧ, ಸಂಪರ್ಕ ಮತ್ತೆ ಕರ್ಮದಲ್ಲಿ ನವೀನತೆಯನ್ನ ತರುವ ಯೋಜನೆಯನ್ನ ಹಾಕಿ. बाप दादा पहले रिजल्ट देखेंगे, क्या नवीनता लाया, क्या पुराना संस्कार दृढ़ संकल्प से परिवर्तन किया,
ಬಾಬಾ ಯಾವ ನವೀನತೆಯನ್ನ ತಂದಿದ್ದೀರಿ ಅಂತ ಅನ್ನೋದನ್ನ ನೋಡ್ತಾರೆ. ಹಳೆಯ ಸಂಸ್ಕಾರವನ್ನು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡಿದ್ದೀರಾ, ಈ ರಿಸಲ್ಟ್ ಅನ್ನ ಬಾಬಾ ಮೊದಲು ನೋಡ್ತಾರೆ. ಕ್ಯಾ ಸೋಚತೆ ಹೋ ಐಸಾ ಕರೆ करे हाथ उठाओ, जो कहते ही करेंगे अच्छा करेंगे या दूसरों को देखेंगे, क्या करेंगे? ನೀವು ಬಾಬಾ ಹೇಳ್ದಂಗೆ ಮಾಡಿ ತೋರಿಸ್ತಿರೋ ಅಥವಾ ಮತ್ತೊಬ್ಬರನ್ನ ನೋಡ್ತಿರೋ? ದೂಸರೋಂಕೋ ನಹಿ ದೇಖನಾ, ಮತ್ತೊಬ್ಬರನ್ನ ನೋಡಬೇಡಿರಿ. ಮತ್ತೆ ಯಾರನ್ನ ನೋಡ್ಬೇಕ? बाप दादा को देखना, अपनी बड़ी दादी को देखना, कितनी न्यारी और प्यारी स्टेज है. बाप दादाರವ್ರನ್ನ ನೋಡಿ, ನಮ್ಮ ದೊಡ್ಡ ದಾದಿಯವ್ರನ್ನ ನೋಡಿ, ಎಂತ ಒಂದು ನ್ಯಾರಿ ಮತ್ತೆ ಪ್ಯಾರಿ ಸ್ಟೇಜ್ ಇದೆ. ದಾದೀಜಿಯವರು ಆವಾಗ ಇದ್ರು, ಪ್ರಕಾಶ್ ಮಣಿ ದಾದೀಜಿಯವರು. ಯಾಕೆಂದ್ರೆ ಇದು ಮಾರ್ಚ್ 31, 2007 ಮುರಳಿ. ಇನ್ನು ದಾದಿ ಇದ್ರು ನೋಡಿ, ಅವರ ಸ್ಟೇಜ್ ನೋಡಿ ಹೇಗಿದೆ, ಎಂತ ನ್ಯಾರಿ ಸ್ಟೇಜ್, ಪ್ಯಾರಿ ಸ್ಟೇಜ್. बाप दादा कहते ही अगर किसको मई और हद का मेरापन से न्यारा देखना हो तो अपने बाप दादा के दिल तख्त नशीन दादी को देखो. ಬಾಪ್ ದಾದ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಾನು ಮತ್ತೆ ನನ್ನ ಹದ್ದಿನ ನನ್ನತನದಿಂದ ನ್ಯಾರ ಇರುವವರನ್ನ ನೋಡುದಿದ್ರೆ ತಂದೆ ಹೃದಯ ಸಿಂಹಾಸನದಲ್ಲಿ ಇರುವಂತಹ ದಾದಿಯನ್ನ ನೋಡಿ. ಸಾರಿ ಲೈಫ್ ಮೇ ಹದ್ ಕಾ ಮೆರಾಪನ್, ಹದ್ ಕಾ ಮೈಪನ್ ಇಸ್ಸೆ ನ್ಯಾರಿ ರಹಿ. ಇಡೀ ಜೀವನ ಪರ್ಯಂತ ಹದ್ದಿನ ನನ್ನತನ, ಹದ್ದಿನ ಮೈಪನ್ ಎಲ್ಲದರಿಂದ ನ್ಯಾರ ಇದ್ರು. उसकी रिजल्ट बीमारी कितनी भी है लेकिन दुख दर्द की वासना से न्यारी है. ಇದರ ರಿಸಲ್ಟ್ ಏನಪ್ಪ? ಜೀವನ ಪರ್ಯಂತ ಹದ್ದಿನ ಮೆರಾಪನ್ನಿಂದ ಮೈಪನ್ನಿಂದ ನ್ಯಾರ ಇದ್ದಿರೋದ್ರಿಂದ ಅವರಿಗೆ ರೋಗ ಬಂದರೂ ಸಹಿತ ದುಃಖ ಮತ್ತೆ ನೋವಿನ ಅನುಭವದಿಂದ ನ್ಯಾರ ಇದ್ದಾರೆ. एक ही शब्द पक्का है, कोई भी पूछता दादी कुछ दर्द है, दादी कुछ हो रहा है. ದಾದಿ ಹತ್ರ ಕೇಳ್ತಿದ್ರು, ದಾದಿ ಏನಾರು ನೋವಾಗ್ತಾ ಇದೆಯಾ, ದಾದಿ ಏನಾರು ನೋವಿದೆಯಾ, ಏನಾರು ಆಗ್ತಾ ಇದೆಯಾ? क्या उत्तर मिलता? कुछ नहीं, क्योंकि निस्वार्थ और दिल बड़ी, सर्व को समाने वाली, सर्व की प्यारी, इसकी प्रैक्टिकल निशानी देख रहे ही. ಅಂದ್ರೆ ದಾದಿ ಬದುಕಿದ್ದಾಗ ಹೇಗಿದ್ರಪ್ಪ? ಎಷ್ಟು ಹದ್ದಿನ ನನ್ನತನದಿಂದ ನ್ಯಾರ, ಮೆರಾಪನ್ನಿಂದ ನ್ಯಾರ, ಎಷ್ಟು ನಿಸ್ವಾರ್ಥತೆ, ದೊಡ್ಡ ಹೃದಯ, ವಿಶಾಲ ಹೃದಯ, ಸರ್ವರನ್ನು ಹೊಂದಿಸಿಕೊಂಡು ಹೋಗೋದು, ಸರ್ವರ ಜೊತೆಗೆ ಪ್ಯಾರ ಪ್ರೀತಿಯಲ್ಲಿರೋದು, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ದಾದಿಯವರ ಜೀವನದಲ್ಲಿ ಇರ್ತಿತ್ತು. तो जब ब्रह्मा बाप की बात कहते हैं, ಬ್ರಹ್ಮ ಬಾಬರ ಜೀವನವನ್ನ ತಗೊಳ್ಳಿ, उसमें तो बाप था ना. ಬ್ರಹ್ಮ ಬಾಬರ ಶರೀರದಲ್ಲಿ ಶುಭಾಬ ಇದ್ದರಲ್ಲ, लेकिन दादी तो आपके साथ प्रभु पालना में रही. ಬ್ರಹ್ಮ ಬಾಬರ ಶರೀರದಲ್ಲಿ ಶುಭಾಬ ಇದ್ರು, ದಾದಿ ನಮ್ಮಂಗೆನೆ, ಆದರೆ ಪ್ರಭುವಿನ ಪಾಲನೆಯಲ್ಲಿದ್ರು, ಶಿಕ್ಷಣದಲ್ಲಿದ್ರು, ಸೇವೆಯನ್ನ ಜೊತೆ ಮಾಡಿಕೊಂಡ್ರು. तो जब एक बन जा सकता है निस्वार्थ स्थिति में, तो क्या आप सभी नहीं बन सकते? ಅದಕ್ಕೋಸ್ಕರ पढ़ाई में रही, सेवा में साथी रही. जब एक बन सकता है निस्वार्थ स्थिति में, तो क्या आप सभी नहीं बन सकते? बन सकते हैं ना. बाप दादा को निश्चय है आप ही बनने वाले ही. कितने बार बने ही याद है? अनेक कल्प बाप समान बने ही, अभी भी आप ही बनने वाले हो. ಅಲ್ವಾ? ಯಾರು ತಂದೆ ಸಮಾನ ಆಗ್ತೀರಿ? ನಾವು ಅನೇಕ ಬಾರಿ ತಂದೆ ಸಮಾನ ಆದವರು ನಾವೇ, ಕಲ್ಪಕ್ಕೂ ಆದವರು ನಾವೇ, ಈಗಲೂ ನಾವೇ ಆಗ್ತೀವಿ. ಈ ಉತ್ಸಾಹದಿಂದ, ಉಮಂಗಿನಿಂದ ಉಡ್ತೆ ಚಲೋ. ಬಾಪಕೋ आप में निश्चय है, ಬಾಬನಿಗೂ ನಮ್ಮ ಮೇಲೆ ನಿಶ್ಚಯ ಇದೆ. तो आप भी अपने में सदा निश्चय बुद्धि बनना ही है. ऐसा निश्चय बुद्धि बन उड़ते चलो. ಈ ರೀತಿ ನಾನು ತಂದೆ ಸಮಾನ ಆಗ್ಲೇಬೇಕು ಅನ್ನುವ ನಿಶ್ಚಯ ಬುದ್ಧಿಯಿಂದ ಹಾರ್ತಾ ಇರಿ. जब बाप से प्यार है, प्यार में 100% से भी ज्यादा है. ಬಾಬನ ಜೊತೆಗೆ ಪ್ರೀತಿಯಲ್ಲಿ ಎಷ್ಟು ಪರ್ಸೆಂಟ್? 100%ಗಿಂತಲೂ ಜಾಸ್ತಿ ಪ್ರೀತಿ.
ಈ ರೀತಿ ಹೇಳ್ತಿರಲ್ವಾ, ऐसे कहते हो ना, ये ठीक है। जो भी सभी बैठे हैं, जो भी अपने अपने स्थान पर सुन रहे हैं, देख रहे हैं, वो सभी प्यार की सब्जेक्ट में अपने को 100% समझते हैं। ಯಾರ್ಯಾರು ಬಾಬನ ಮುಂದೆ ಕೂತ್ಕೊಂಡಿದ್ದೀರಿ? ದೂರ ದೂರದಲ್ಲಿದ್ದವರು ಸಹಿತ ಈಗ ಬಾಬರ ಮೆಲ್ಲ ಮಾಡ್ತಿದ್ದೀರಿ. 100%ನಷ್ಟು ಬಾಬನ ಜೊತೆಗೆ ನನಗೆ ಪ್ರೀತಿ ಇದೆ ಅನ್ನೋರ್ ಕೈ ಎತ್ತಿ. 100%? अच्छा, सभी ने हाथ उठाया। पीछे वाले लंबे हाथ उठाओ, हाथ हिलाओ, हाथ हिलाओ। अच्छा, आज 22,000 से भी अधिक भाई बहनें पहुंचे हुए हैं। 21-22 22,000ಕ್ಕಿಂತಲೂ ಜಾಸ್ತಿ ಸೋದರ ಸೋದರಿಯರ ಸಂಘಟನೆ ಇದು. ಈ ಸಂಘಟನೆ ನಡುವೆ ಬಾಬಾ ಬಂದಿದ್ದಾರೆ. इसमें तो सभी ने हाथ उठाया, तो प्यार की निशानी है. ಬಾಬನ ಜೊತೆ ಬಹಳ ಪ್ರೀತಿ ಇದೆ ಅನ್ನೋದಕ್ಕೆ ನಿಶಾನಿ ಏನು? ಸಮಾನ बनना. जिससे प्यार होता है उस जैसा बोलना, उस जैसा चलना, उस जैसा संबंध संपर्क निभाना, यह प्यार की निशानी. ನನಗೆ ಮತ್ತೊಬ್ಬರ ಮೇಲೆ ಬಹಳ ಪ್ರೀತಿ ಇದೆ. ಪ್ರೀತಿ ಇದ್ದಾಗ ಏನ್ ಮಾಡ್ತೀನಿ? ಅವ್ರ ಹಂಗೇನೆ ಮಾತಾಡೋದು, ಅವ್ರ ಹಂಗೇನೆ ನಡೆಯೋದು, ಅವ್ರು ಹೆಂಗೆ ಸಂಬಂಧ ಸಂಪರ್ಕವನ್ನ ನಿಭಾಯಿಸ್ತಿದ್ರು ಅದೇ ರೀತಿ ಇರೋದು. ಅವ್ರ ಹಂಗೇನೆ ಇರ್ತೀನಿ ಅಂದ್ರೆ ಅದು ಅವ್ರ ಮೇಲಿರುವಂತ ಪ್ರೀತಿಯ ಲಕ್ಷಣ. आज बाप दादा ಅಭಿ ಅಭಿ ದೇಖನಾ ಚಾತೆ ಹಿ. ಈಗ ಬಾಪ್ ದಾದಾ ಈಗಲೇ ನಮ್ಮನ್ನು ನೋಡ್ಲಿಕ್ಕೆ ಬಯಸ್ತಿದ್ದಾರೆ ಅಲ್ವಾ? ಏನ್ ನೋಡ್ಲಿಕ್ಕೆ ಬಯಸ್ತಿದ್ದಾರೆ? 1 सेकंड में स्वराज्य की सीट पर कंट्रोलिंग पावर, रूलिंग पावर के संस्कार में इमर्ज रूप से सेकंड में बैठ सकते ही. ಕೂತ್ಕೊಳ್ಳಿ, ನೆಟ್ಟ ಕೂತ್ಕೊಳ್ಳಿ. ನಾನು ಸ್ವರಾಜ್ಯಾಧಿಕಾರಿ, ಸ್ವರಾಜ್ಯದ ಸೀಟಲ್ಲಿ ಕೂತ್ಕೊಳ್ಳಿ. ಬೃಕುಟಿ ಸಿಂಹಾಸನ, ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್. ಕರೆಕ್ಟ್ ಇದೆ ಅಲ್ವಾ? ಈ ಸಂಸ್ಕಾರವನ್ನ ಇಮರ್ಜ್ ರೂಪದಿಂದ 1 ಸೆಕೆಂಡಿಗೆ ಇಮರ್ಜ್ ರೂಪದಲ್ಲಿ ತಂದ್ಕೊಳ್ಳಿ. कंट्रोलिंग पावर, रूलिंग पावर. 1 सेकंड में 2-3 मिनट के लिए राज्य अधिकारी की सीट पर सेट हो जाओ. आत्म ज्योति राज्य अधिकारी. स्वराज्य अधिकारी. ನನ್ನ ಆತ್ಮ ರಾಜ ಬೃಕುಟಿ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೇನೆ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಕರೆಕ್ಟ್ ಇದೆ. ಈ ರೀತಿ ಬಾಬಾ ಎಲ್ಲರಿಗೂ ಸಹಿತ ಡ್ರಿಲ್ ಮಾಡಿಸ್ತಾರೆ. अच्छा, चारों ओर के बच्चों की याद प्यार के पत्र और साथ साथ जो भी साइंस के साधन है उन्हों द्वारा याद प्यार बाप दादा के पास पहुंच गई है. अपने दिल का समाचार भी बहुत बच्चे लिखते भी है, रूरान में भी सुनाते ही. बाप दादा उन सभी बच्चों को रिस्पॉन्ड दे रहे ही. सदा सच्ची दिल पर साहेब राजी है. ಎಲ್ಲರೂ ಬಾಬನಿಗೆ ನೆನಪು ಪ್ರೀತಿಯನ್ನ ಪತ್ರದ ಮೂಲಕ ಕೊಡ್ತಾ ಇದ್ದೀರಿ, ವಿಜ್ಞಾನದ ಸಾಧನಗಳ ಮೂಲಕ ಕೊಡ್ತಾ ಇದ್ದೀರಿ, ಇಮೇಲು ಯಾವ್ದು ಪ್ಯಾರು ಕೊಡ್ತಾ ಇದ್ದೀರಿ. ನೀವು ಯಾವ ಮೂಲಕ ಕಳಿಸಿದ್ರು ನನಗೆ ಬಂದು ತಲುಪಿದೆ. ಅದಕ್ಕೆ ಬಾಬಾ ವಿಶೇಷವಾಗಿ ತಲುಪಿದ್ದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸತ್ಯ ಹೃದಯವಂತಿಕೆ ಯಾರು ಇದೆನೋ ಅವರು ಸಾಹೇಬನ ಜೊತೆಗೆ ಯಾವಾಗಲೂ ರಾಜಿಯಾಗಿರ್ತಾರೆ. सच्ची दिल पर साहेब राजी. दिल की दुआएं, दिल का दुलार बाप दादा का विशेष उन आत्माओं प्रति है. चारों ओर के जो भी समाचार देते सभी अच्छे अच्छे उमंग उत्साह के प्लान जो भी बनाए हैं उसको बाप दादा मुबारक भी दे रहे हैं, वरदान भी रहे हैं. बढ़ते चलो, बढ़ाते चलो. ಈ ರೀತಿ ಬಾಬಾ ಎಲ್ಲ ಸಮಾಚಾರವನ್ನು ನೋಡ್ತಾರೆ. ಎಲ್ಲರೂ ಉಮಂಗ್ ಉತ್ಸಾಹ, ಅವ್ರು ಮಾಡುವಂಥ ಪ್ಲ್ಯಾನು ಎಲ್ಲ ನೋಡಿ ಶುಭಾಶಯ ಕೊಡ್ತಿದ್ದಾರೆ. ಬಾಬಾ ವರದಾನನ್ನು ಸಹಿತ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಮುಂದುವರಿತಾ ಇರಿ, ಅನೇಕರನ್ನ ಮುಂದುವರಿಸಿರಿ.
ಅಚ್ಚ ನಾಲ್ಕು ಕಡೆಯ ಬಾಪ್ತಾದರವರ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಾಗಿರುವ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳಿಗೆ ಬಾಪ್ತಾದರವರ ವಿಶೇಷ ಯಾದ್ ಪ್ಯಾರ್. ಬಾಪ್ತಾದ ಎಲ್ಲ ಮಕ್ಕಳಿಗೆ ಹಿಮ್ಮತ್ ಮತ್ತೆ ಉಮಂಗ್ ಉತ್ಸಾಹದಿಂದ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಮುಂದಕ್ಕೆ ತೀವ್ರ ಪುರುಷಾರ್ಥವನ್ನ ಮಾಡ್ತಾ ಬ್ಯಾಲೆನ್ಸಿನಿಂದ ಪದಂ ಪದಂ ಗುಣ ಬ್ಲೆಸ್ಸಿಂಗ್ ಅನ್ನ ಬಾಬಾ ಕೊಡ್ತಾ ಇದ್ದಾರೆ. ಸಭಿಕೆ ಭಾಗ್ಯ ಕ ಸಿತಾರ, ಎಲ್ಲರದು ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. औरों का भाग्य बनवाते रहे, इसकी भी दुआएं दे रहे हैं. ಅನೇಕರ ಭಾಗ್ಯವನ್ನ ಬೆಳಗಿಸ್ತಾ ಇದ್ದೀರಿ, ಅದಕ್ಕೂ ಬಾಬಾ ಆಶೀರ್ವಾದ ಕೊಡ್ತಾ ಇದ್ದಾರೆ. ಚಾರೋ ಓರ್ ಕೆ ಬಚ್ಚೆ ಅಪ್ನೆ ಅಪ್ನೆ ಸ್ಥಾನ ಪರ್ ಸುನ್ ರಹೆ ಹಿ. ಎಲ್ಲ ನಾಲ್ಕು ಕಡೆಯ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. बाप दादा भी सभी चारों ओर के दूर बैठे बच्चों को देख देख खुश हो रहे हैं. ನಾಲ್ಕು ಕಡೆಯ ಮೂಲೆ ಮೂಲೆಯಲ್ಲಿ ಕೂತಂತ ಮಕ್ಕಳನ್ನ ನೋಡಿ ನೋಡಿ ಬಾಬಾ ಖುಷಿ ಪಡ್ತಿದ್ದಾರೆ. देखते रहो ಮಧುಬನ್ ಕಿ ಶೋಭಾ ಸದಾ ಬಡಾತೆ ರಹೋ. ನೋಡ್ತಾ ಇರಿ, ಮಧುಬನದ ಶೋಭೆಯನ್ನ ಜಾಸ್ತಿ ಮಾಡಿ. तो सभी बच्चों को दिल की दुआओं साथ नमस्ते. ಎಲ್ಲ ಮಕ್ಕಳಿಗೂ ಹೃದಯದ ಆಶೀರ್ವಾದದ ಜೊತೆಗೆ ನಮಸ್ತೆ. ಅಚ್ಚ, ಇವತ್ತಿನ ವರದಾನ ಅಟೆನ್ಷನ್ ಎನ್ನುವ ತುಪ್ಪದ ಮೂಲಕ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನ ಜಾಸ್ತಿ ಮಾಡುವ ಆಕರ್ಷಣಾ ಮೂರ್ತಿ ಆಗಿರಿ. ಅಟೆನ್ಷನ್ ರೂಪಿ ಘೃತ ದ್ವಾರ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನ ವೃದ್ಧಿಸುವ ಆಕರ್ಷಣ ಮೂರ್ತಿ ಆಗಿರಿ. अटेंशन रूपी घृत द्वारा आत्मिक स्वरूप के सितारे की चमक को बढ़ाने वाले आकर्षण मूर्त भवा. जब बाप द्वारा नॉलेज द्वारा आत्मिक स्वरूप का सितारा चमक गया तो बुझ नहीं सकता. ಬಾಬನಿಂದ ಜ್ಞಾನದಿಂದ ಆತ್ಮಿಕ ಸ್ವರೂಪದ ನಕ್ಷತ್ರ ಏನು ಬೆಳಗಲಿಕ್ಕೆ ಶುರುವಾಯಿತು ಅದೆಂದಿಗೂ ಆರಿ ಹೋಗುವುದಿಲ್ಲ. ಚಮಕಿನ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಚಮಕ್ ಆರುವುದಿಲ್ಲ. ये सितारा सदा चमकता हुआ सबको ಆಕರ್ಷಿತ ತಬ್ ಕರೆಗ. ಈ ಹೊಳೆಯುವಂಥ ನಕ್ಷತ್ರ ಸದಾ ಕಾಲಕ್ಕೆ ಎಲ್ಲರಿಗೂ ಯಾವಾಗ ಆಕರ್ಷಣೆ ಮಾಡ್ತದೆ ಅಂದರೆ ದಿನ ಅಮೃತ ವೇಳೆ ಅಟೆನ್ಷನ್ ಎನ್ನುವಂಥ ತುಪ್ಪವನ್ನು ಹಾಕಿದಾಗ. ಯಾವ ರೀತಿ ದೀಪಕ್ಕೆ ತುಪ್ಪ ಹಾಕಿದ ಕೂಡಲೇ ಏಕ ರಸ್ ಜಲ್ತಾ है, ऐसे संपूर्ण अटेंशन देना अर्थात बाप के सर्वगुण सर्वशक्तियों को स्वयं में धारण करना. ತಂದೆಯ ಎಲ್ಲ ಶಕ್ತಿಯನ್ನ ಗುಣವನ್ನ ಸ್ವಯಂನಲ್ಲಿ ನಾವು ಧಾರಣೆ ಮಾಡೋದಂತಂದ್ರೆ ನಮ್ಮ ಬಗ್ಗೆ ನಾವು ಸಂಪೂರ್ಣ ಅಟೆನ್ಷನ್ ಕೊಟ್ಟಂತೆ. ಅಟೆನ್ಷನ್ ಸೇ ಆಕರ್ಷಣ ಮೂರತ್ ಬನ್ ಜಾಯೆಂಗೆ. ನಾವು ಅಟೆನ್ಷನ್ ಕೊಡೋದ್ರಿಂದ ಆಕರ್ಷಣ ಮೂರತ್ ಆಗ್ತೀವಿ. ಯಾವುದ್ರ ಬಗ್ಗೆ ಟೆನ್ಷನ್? ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನ ವೃದ್ಧಿ ಮಾಡುವ ಆಕರ್ಷಣ ಮೂರ್ತಿ ಆಗಬೇಕಾದ್ರೆ ತುಪ್ಪ ಯಾವುದು? ಅಟೆನ್ಷನ್ ಅನ್ನೋದೇ ತುಪ್ಪ. ಇವತ್ತಿನ ಸ್ಲೋಗನ್ ಬೇಹದ್ ಕಿ ವೈರಾಗ್ಯ ವೃತ್ತಿ ದ್ವಾರ ಸಾಧನಾ ಕೆ ಬೀಜ ಕೋ ಪ್ರತ್ಯಕ್ಷ ಕರೋ. ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸಾಧನೆ ಎನ್ನುವ ಬೀಜವನ್ನು ಪ್ರತ್ಯಕ್ಷಗೊಳಿಸಿರಿ. ಸಾಧನೆ ಪ್ರತ್ಯಕ್ಷ ಆದಾಗ, ಸಾಧನೆ ಪ್ರತ್ಯಕ್ಷ ಆಗುವುದು ಯಾವುದರ ಮೂಲಕ? ಬೇಹದ್ದಿನ ವೈರಾಗ್ಯದ ಮೂಲಕ. ನಮ್ಮ ಹತ್ರ ಬೇಹದ್ದಿನ ವೈರಾಗ್ಯ ಇತ್ತಂದ್ರೆ ನಾವು ಮಾಡಿದ ಸಾಧನೆ ಪ್ರತ್ಯಕ್ಷ ಆಗ್ತದೆ. ಬೇಹದ್ ಕಿ ವೈರಾಗ್ಯ ವೃತ್ತಿ ದ್ವಾರ ಸಾಧನಾ ಕೆ ಬೀಜ ಕೋ ಪ್ರತ್ಯಕ್ಷ ಕರೋ. अच्छा, ಅವ್ಯಕ್ತ ಇಶಾರೆ ಸ್ವಯಂ ಮತ್ತೆ ಸರ್ವರ ಪ್ರತಿ ಮನಸಾ ಸೇವೆಯ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಾಡಿ. योगद शक्ति जमा करने के लिए कर्म और योग का बैलेंस और बढ़ाओ. कर्म करते योग की
ಪವರ್ಫುಲ್ ಸ್ಟೇಜ್ ರಹೆ. ಕೆಲಸ ಮಾಡ್ತಾ ಇದ್ರು, ಯೋಗದ ಪವರ್ಫುಲ್ ಸ್ಟೇಜ್ ಇರಲಿ. ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳ್ರಿ. ಯಾವ ರೀತಿ ಸೇವಾ के लिए इन्वेंशन करते वैसे इस विशेष अनुभवों के अभ्यास के लिए समय निकालो. ಸೇವೆಗೋಸ್ಕರ ಹೆಂಗೆ ಹೊಸ ಹೊಸ ಇನ್ವೆನ್ಷನ್ ಮಾಡ್ತೀವಿ, ಅದೇ ರೀತಿ ನಾವು ವಿಶೇಷವಾಗಿ ಅನುಭವ ಮಾಡುವಂಥ ಅಭ್ಯಾಸಕ್ಕೋಸ್ಕರ ಸಮಯವನ್ನು ತೆಗೀರಿ. ನವೀನತೆಯನ್ನು ತನ್ನಿ, ಎಲ್ಲರ ಮುಂದೆ ಎಕ್ಸಾಂಪಲ್ ಆಗಿರಿ ಅಂತಿದ್ದಾರೆ ಬಾಬಾ. ಇವತ್ತಿನ ಸೂಚನೆ, 3ನೇ ಭಾನುವಾರ ಎಲ್ಲ ರಾಜಯೋಗಿ ತಪಸ್ವಿಗಳು ಸಂಜೆ 6:30 ಇಂದ 7:30 ಗಂಟೆ ತನಕ ಯೋಗ ಮಾಡಿ. ವಿಶೇಷ ಯೋಗಾಭ್ಯಾಸದಲ್ಲಿ ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಅನುಭವ ಮಾಡ್ತಾ ಶಕ್ತಿಶಾಲಿ ಸ್ವರೂಪದ ಸ್ಥಿತಿಯಲ್ಲಿದ್ದು ಪ್ರಕೃತಿ ಸಹಿತವಾಗಿ ಎಲ್ಲ ಆತ್ಮಗಳಿಗೆ ಪವಿತ್ರತೆಯ ಕಿರಣವನ್ನು ನೀಡಿ ಸತೋ ಪ್ರದಾನ ಮಾಡುವ ಸೇವೆ ಮಾಡಿರಿ. ಅಚ್ಚಾ, ಇವತ್ತು 19ನೇ ತಾರೀಕು. ನಾನಾತ್ಮ ನಿರಂತರ ಬೆಳಗುತ್ತಿರುವ ನಂದಾದೀಪ ಆಗಿದ್ದೀನಿ. ನಾನಾತ್ಮ ನಿರಂತರ ಬೆಳಗುತ್ತಿರುವ ನಂದಾದೀಪ ಆಗಿದ್ದೀನಿ. ಓಂ ಶಾಂತಿ. ಬಾಬಾ ಇಷ್ಟು ನಮ್ಮನ್ನು ಶೃಂಗಾರ ಮಾಡಿ ಶಕ್ತಿಶಾಲಿ ಮಾಡಿ ನಮ್ಮ ಗಮನವನ್ನು ಸೆಳೆದಿದ್ದಾರೆ ಅಂತ ತಂದೆಗೆ ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ಶರಣಾಗತನಾಗಿದ್ದೇನೆ. ಓಂ ನಮಃ ಶಿವಾಯ. ಓಂ ಶಾಂತಿ. करे हम सैर रूहानी, चलो करे हम सैर रूहानी, चलो करे हम सैर, हाथ में हाथ लिए बाबा के, चलो करे हम सैर, चलो करे हम सैर रूहानी, चलो करे हम सैर, हाथ में हाथ लिए बाबा के, चलो करे हम सैर। स्मृतियों के हम पंख लगा के तीनों लोक में जाए, तीनों कालों में चारों युगों में आओ चक्र लगाए। स्मृतियों के हम पंख लगा के तीनों लोक में जाए, तीनों कालों में चारों युगों में आओ चक्र लगाए। पार करेंगे हंसते हंसते, पार करेंगे हंसते हंसते भवसागर को तैर, हाथ में हाथ लिए बाबा के, चलो करे हम सैर। स्थूल वतन से ऊपर अपना सूक्ष्म वतन ये आया, यही फरिश्तों की दुनिया पहने प्रकाश में काया। स्थूल वतन से ऊपर अपना सूक्ष्म वतन ये आया, यही फरिश्तों की दुनिया पहने प्रकाश में काया। सबसे ऊपर मूल वतन घर, सबसे ऊपर मूल वतन घर, जाए तनिक यहाँ ठहर, हाथ में हाथ लिए बाबा के, चलो करे हम सैर। आदिकाल में आत्माएं जब धरती पर है आई, देवी देवताओं की दुनिया
स्वर्ग यही कहलाए। आदिकाल में आत्माएं जब धरती पर है आई, देवी देवताओं की दुनिया स्वर्ग यही कहलाई। थे भंडार भरे भारत के, थे भंडार भरे भारत के, लगे सुखों के ढेर। सतयुग को हम मुख दे अपना, कलयुग को दे पैर। चले घर, खैर चलो अब लौट चले घर, हो न जाए देर। हाथ में हाथ दिए बाबा के, चलो करें हम सैर, चलो करें हम सैर रूहानी, चलो करें हम सैर। हाथ में हाथ लिए बाबा के, चलो करें हम सैर, चलो करें हम सैर रूहानी, चलो करें हम सैर। हाथ में हाथ लिए बाबा के, चलो करें हम सैर, चलो करें हम सैर रूहानी, चलो करें हम सैर। हाथ में हाथ लिए बाबा के, चलो करें हम सैर। ओम शांति, ओम शांति।